ಯೋಜನೆ ನಿರ್ದೇಶನಾಲಯ, ಶಾಲಾ ಶಿಕ್ಷಣ ಇಲಾಖೆ ಹೊಸನಗರ ತಾಲೂಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಸಮಗ್ರ ಶಿಕ್ಷಣ ಯೋಜನೆ 2023-2024 ಸಾಲಿನ ಶಾಲಾ ಹಂತದಲ್ಲಿ ಅನುಷ್ಠಾನಗೊಂಡ ಕಾರ್ಯಚಟುವಟಿಕೆಗಳ ಸಾಮಾಜಿಕ ಪರಿಶೀಲನೆ ಗ್ರಾಮಸಭೆ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಪ್ರಾರಂಭಿಸಲು ಇಚ್ಛಿಸುತ್ತೇವೆ. ಈಗ ನಾಡಗೀತೆಯನ್ನು ಹಾಡಲು ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನಳುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿಕೋಗಿಲೆಗಳ ಪುಣ್ಯಧಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸರ ರಾಳಿದ ನಾಡೆ, ಕಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಜ್ಞಾನ. ಜನಕಣ ಹೋಲುವ ದೊರೆಗಳ ಧಾಮ, ಗಾಯಕ ವೈದಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆಯನ್ನು ಹಾಡಿದಂಥ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಲತಾ. ಶುಭೋದಯ. ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆಯನ್ನ ಈ ದಿನ ಹಮ್ಮಿಕೊಂಡಿದ್ದು, ನಾಡಗೀತೆಯೊಂದಿಗೆ ಚಾಲನೆಯನ್ನ ನೀಡುತ್ತೇವೆ. ಈ ಒಂದು ಸಭೆಗೆ ರವಿರಾಜ್ ಸರ್ ಪಿಡಿಒ ಇವರು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಡ್ಬೇಕು ಅಂತ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇವೆ. ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ STMCಯ ಅಧ್ಯಕ್ಷರಾದಂತಹ
ಮನೋಹರ್ GM ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ. ಈ ಸಾಮಾಜಿಕ ಪರಿಶೋಧನೆಯ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾಗಿರುವಂತಹ ಶ್ರೀ ನಾಗೇಶ್ KV ಅವರು ಕೂಡ ಈ ದಿನದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಈ ಒಂದು ಪರಿಶೋಧನೆಯ ಮುಖ್ಯ ರೂವಾರಿಗಳಾದಂತಹ ಶ್ರೀ ದೇವೇಂದ್ರಪ್ಪ, ಸಂಪನ್ಮೂಲ ವ್ಯಕ್ತಿ, ಸಾಮಾಜಿಕ ಪರಿಶೋಧನೆ, ಹೊಸನಗರ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ STMCಯ ಸದಸ್ಯರಾದಂತಹ BT ದಿನೇಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಹಾಗೆಯೇ ಇನ್ನೋರ್ವ STMCಯ ಸದಸ್ಯರಾದಂತಹ ಅಲ್ತಾಫ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಇನ್ನೋರ್ವ ಸದಸ್ಯರಾದಂತಹ ನಮ್ಮ STMCಯ ಇನ್ನೋರ್ವ ಸದಸ್ಯರಾದಂತಹ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ನಮ್ಮ ಈ STMCಯ ಸದಸ್ಯರಿಯಾದಂತಹ ನಾಗರತ್ನ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇನ್ನೋರ್ವ ಸದಸ್ಯರಿಯಾದಂತಹ ಜ್ಯೋತಿರವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಪ್ರೇಮರವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಸಾಯಿರಾಬಾದ್ರವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಸುರೇಶ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ ಎಲ್ಲ ಪೋಷಕರಿಗೂ ಕೂಡ ಹಾಗೂ ಶಾಲೆಯ ನನ್ನ ಸಹೋದ್ಯೋಗಿ ಮಿತ್ರರಾದಂತಹ ಎಲ್ಲ ಶಿಕ್ಷಕರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಅಡಿಗೆ ಸಿಬ್ಬಂದಿಯವರಿಗೂ ಸ್ವಾಗತವನ್ನು ಬಯಸ್ತೇನೆ. ನನ್ನ ಪುಟಾಣಿ ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಸಭೆಯಲ್ಲಿ ಸ್ವಾಗತಿಸಿದ ಶ್ರೀಲತಾ ಮೇಡಮ್ ನಿಮಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡುತ್ತಾ ಧನ್ಯವಾದವನ್ನು ತಿಳಿಸುತ್ತೇನೆ. ಈಗ ಈ ಕಾರ್ಯಕ್ರಮದ ಪ್ರಾಥಮಿಕ ನುಡಿಯ ನಡೆಯಲಿದ್ದಾರೆ ಶ್ರೀಯುತ ನಾಗೇಶ್ KV, ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಕೌನ್ಸಿಲರ್. ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ನಾವು ಈ ಒಂದು ಸಭೆಯ STMCಯ ಎಲ್ಲ ಸದಸ್ಯ ಹಾಗೂ ಎಲ್ಲ ಶಿಕ್ಷಕರೇ ಅದೆಲ್ಲ ಶಿಕ್ಷಕರು ಅದೆಲ್ಲ ಪೋಷಕರೇ ಹಾಗೂ ಗ್ರಾಮಸ್ಥರೇ, ತಮ್ಮೆಲ್ಲರಿಗೂ ಈ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಶಾಲೆಗಳಲ್ಲಿ ನಿಮಗೆ ಹೊಸದಾಗಿ ಈಗ ಕಾಣಿಸ್ತಾ ಇದೆ. ಆದರೆ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಗ್ರಾಮ ಪಂಚಾಯತಿಗಳಲ್ಲಿ ಇರ್ತಕ್ಕಂಥ ಒಂದು ಪ್ರಕ್ರಿಯೆ ಇದು. ಈಗಾಗಲೇ 2010-11ರಿಂದ ಕೂಡ ಗ್ರಾಮ ಪಂಚಾಯತಿಗಳಲ್ಲಿ ಈ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ನಾವು ನಡೆಸ್ಕೊಂಡು ಬಂದಿರ್ತಕ್ಕಂಥದ್ದಿದೆ. ಅಲ್ಲಿ ಕೆಲವೊಂದು ಯೋಜನೆಗಳು ಸಂಬಂಧಪಟ್ಟಂತೆ ನಾವು ಮಾಡ್ತೀವಿ. ಎನರ್ಜಿ ಯೋಜನೆ ಇರ್ಬೋದು, ಹಣಕಾಸು, ರಾಜ್ಯ ಹಣಕಾಸು, ಈ ಥರದ ಎಲ್ಲ ಯೋಜನೆಗಳು ಕೂಡ ಇದು ಸಾಮಾಜಿಕ ಪರಿಶೋಧನೆ. ಆದರೆ ಶಾಲೆಗಳಲ್ಲಿ ಕಳೆದ ಒಂದು 45 ವರ್ಷಗಳಿಂದ ಶಾಲೆಗಳಲ್ಲೂ ಕೂಡ ಸಾಮಾಜಿಕ ಪರಿಶೋಧನೆ ನಡೆಸಬೇಕು ಅಂತಕ್ಕಂಥ ಸರ್ಕಾರದ ಆದೇಶ ಇತ್ತು. ಹಾಗಾಗಿ ಏನು ಬಿಸಿಯೂಟ ಯೋಜನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ತಾಲೂಕಿನಲ್ಲಿ 1 ಅಥವಾ 2 4 5 ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಸಾಮಾಜಿಕ ಪರಿಶೋಧನೆ ನಡೆಸಿ ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಾ ಇದ್ದೀವಿ. ಆ ಶಾಲೆಗಳಿಗೆ ಮಾತ್ರ ಈ ಸಾಮಾಜಿಕ ಪರಿಶೋಧನೆ ಬಗ್ಗೆ ಗೊತ್ತಾಗಿದೆ. ಹಾಗೆ ಕಳೆದ ಬಾರಿಯಿಂದ ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಏನಿದೆ ಇದನ್ನು ಕೂಡ ಸಾಮಾಜಿಕ ಪರಿಶೋಧನೆ ಒಳಪಡಿಸ್ಬಿಟ್ಟು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ನಮಗೆ ಆದೇಶ ಆಗಿತ್ತು. ಹಾಗಾಗಿ ಕಳೆದ ಸಾಲಿನಲ್ಲಿ ಒಂದು ಪಂಚಾಯತಿಗೆ 2 ಶಾಲೆ ಇರುತ್ತೆ. ಇವತ್ತು 20% ಅಷ್ಟು ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಈಗಾಗಲೇ ಸಾಮಾಜಿಕ ಪರಿಶೋಧನೆ ನಡೆಸಿಬಿಟ್ಟು ನಾವು ವರದಿಯನ್ನು ಸಲ್ಲಿಸಿದ್ದೀವಿ. ಹಾಗೆ ಈ ಸಾರಿಯೂ ಕೂಡ ಒಂದು 20% ಅಷ್ಟು ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಪಂಚಾಯತಿಗೆ 2 ಶಾಲೆ ಇರುತ್ತೆ. ಹಾಗೆ ಎಲ್ಲ ಶಾಲೆಗಳಿಗೂ ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆ ಆಗಲಿಕ್ಕೆ ಕಡ್ಡಾಯ ಇದೆ. ಹಾಗಾಗಿ ಉಳಿದ ಶಾಲೆಗಳನ್ನು ಮುಂದಿನ ದಿನಗಳಲ್ಲಿ ಸಾಮಾಜಿಕ ಪರಿಶೋಧನೆ ನಡೆಸುವುದು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಾಗಿದೆ.
ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ಸರ್ಕಾರ ಯಾವುದೇ ಒಂದು ಯೋಜನೆಯನ್ನು ಜಾರಿಗೆ ತಂದಾಗ ಏನು ಉದ್ದೇಶವನ್ನು ಇಟ್ಕೊಂಡು ಸರ್ಕಾರ ಯೋಜನೆಯನ್ನು ಜಾರಿಗೆ ತಂದಿರುತ್ತೆ ಅದರ ಉದ್ದೇಶ ತಳಮಟ್ಟದಲ್ಲಿ ಹೇಗೆ ನೆರವೇರ್ತಿದೆ ಅಂತಕ್ಕಂಥದ್ದು ನಾವು ವಾಸ್ತವಾಂಶವನ್ನು ಪರಿಶೀಲನೆ ಮಾಡಿಬಿಟ್ಟು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸತಕ್ಕಂಥ ಒಂದು ಪ್ರಕ್ರಿಯೆನೇ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು. ಇದು ಸಮಾಜದ ಮಧ್ಯದಲ್ಲಿ ಫಲಾನುಭವಿಗಳ ನಡುವೆ ನಾವು ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು. ನೀವು ನೋಡಿರ್ಬೋದು ಬೇರೆಲ್ಲ ಆಡಿಟ್ಗಳು ನಾವು ಏನು ದಾಖಲಾತಿಗಳನ್ನ ನೋಡ್ತೀವಿ, ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆ ಇರುತ್ತೆ. ಆದರೆ ಇದೊಂದು ವಿಭಿನ್ನವಾದಂಥ ಪ್ರಕ್ರಿಯೆ ಇದೆ. ದಾಖಲಾತಿಗಳನ್ನ ನೋಡೋದ್ರ ಜೊತೆಗೆ ಏನು ಗ್ರಾಮಸ್ಥರೊಂದಿಗೆ ಸಂದರ್ಶನ ಮಾಡಬೇಕು, ಅಲ್ಲಿ ಪೋಷಕರೊಂದಿಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು, ಮತ್ತೆ ಫಲಾನುಭವಿಗಳಿಂದ ಮಕ್ಕಳೊಂದಿಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು, ಮತ್ತೆ ಇಲ್ಲಿನ ಭೌತಿಕ ಪರಿಶೀಲನೆ ಮಾಡ್ತಕ್ಕಂಥದ್ದು. ಎಲ್ಲ ಪರಿಶೀಲನೆಯನ್ನು ಮಾಡಿಬಿಟ್ಟು ನಾವು ಕೊನೆಯದಾಗಿ ಗ್ರಾಮ ಸಭೆಯನ್ನು ಕರೆದ್ಬಿಟ್ಟು ಗ್ರಾಮ ಸಭೆಯ ಮುಂದೆ ಏನು ಪರಿಶೀಲನೆ ಮಾಡ್ತೀವಿ ಅದರ ಒಂದು ವರದಿಯನ್ನು ಸಿದ್ಧಪಡಿಸ್ಬಿಟ್ಟು ಆ ಸಭೆಯ ಮುಂದೆ ಎಲ್ಲವನ್ನು ಇಟ್ಟು ಚರ್ಚೆಯನ್ನು ಮಾಡಿ ಸಾರ್ವಜನಿಕರ ಮತ್ತೆ ಪೋಷಕರ ಅಭಿಪ್ರಾಯದೊಂದಿಗೆ ನಾವು ವರದಿಯನ್ನು ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆ ಸಾಮಾಜಿಕ ಪರಿಶೋಧನೆ. ಹಾಗಾಗಿ ಈ ಒಂದು ಪರಿಶೀಲನೆಗೆ ಸರ್ಕಾರ ಹೆಚ್ಚು ಒತ್ತನ್ನು ನೀಡ್ತಾ ಇರ್ತಕ್ಕಂಥದ್ದು. ಎಲ್ಲ ಯೋಜನೆಗಳಿಗೂ ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆ ಈಗಾಗಲೇ ಬರ್ತಾ ಇದೆ. ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಶಾಲಾ ಹಂತದಲ್ಲಿ 2018-19 ಜಾರಿಗೆ ಬಂದಿರತಕ್ಕಂಥದ್ದು. ಉದ್ದೇಶ ಏನು ಅಂತಂದ್ರೆ ಈ ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಮಗು ಕಲಿಕೆಯಿಂದ ಹೊರಬಡಿಬಾರ್ದು. ಯಾರಾದ್ರೂ ಮಕ್ಕಳು ಶಾಲೆ ಬಿಟ್ಟ ಮಕ್ಕಳಿದ್ರೆ ಅವ್ರನ್ನ ಶಾಲೆಗೆ ಕರ್ತರಬೇಕು ಅಂತಕ್ಕಂಥದ್ದು. ಹಾಗೆ 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ ಈ ಶಾಲಾ ವ್ಯಾಪ್ತಿಯಲ್ಲಿ ವಿಶೇಷ ಚೇತನ ಮಕ್ಕಳಿದ್ರೆ ಅವರಿಗೂ ಕೂಡ ಶಿಕ್ಷಣವನ್ನು ನೀಡಬೇಕು. ಅವರು ಶಾಲೆಗೆ ಬರುವ ಹಾಗಿದ್ರೆ ಅವರಿಗೆ ನೀಡ್ತಕ್ಕಂಥ ಸೌಲಭ್ಯಗಳ ಜೊತೆಗೆ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು. ಒಂದು ವೇಳೆ ಅವ್ರ ಶಾಲೆಗೆ ಬರ್ತಿರ್ತಕ್ಕಂಥ ಸ್ಥಿತಿಯಲ್ಲಿದ್ದರೆ ಅವರಿಗೆ ಗೃಹಾಧಾರಿತ ಶಿಕ್ಷಣವನ್ನ ನೀಡಬೇಕು ಅಂತಕ್ಕಂಥದ್ದು ಈ ಸಮಗ್ರ ಶಿಕ್ಷಣ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಹಾಗೆ ಯಾವುದೇ ತಾರತಮ್ಯ ಇಲ್ಲದೆ ಜಾತಿ ಮತ್ತೆ ಲಿಂಗ ತಾರತಮ್ಯ ಸಮಾನವಾದ ಶಿಕ್ಷಣವನ್ನು ಒದಗಿಸ್ತಕ್ಕಂಥದ್ದು. ಹಾಗೆ ಶಿಕ್ಷಕರಿಗೆ ಕೂಡ ಕಾಲಕಾಲಕ್ಕೆ ತರಬೇತಿಯನ್ನು ನೀಡೋದ್ರ ಮುಖಾಂತರ ಅವರ ಕಾರ್ಯಕ್ಷಮತೆಯನ್ನು ಅಧಿಕಗೊಳಿಸ್ತಕ್ಕಂಥದ್ದು ಕೂಡ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಈ ಮತ್ತೆ ಶಿಕ್ಷಣದಲ್ಲಿ ಹೆಚ್ಚಿನ ಬದಲಾವಣೆಯನ್ನು ತಂದು ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು ಇದರ ಗುರಿ. 2030ರವರೆಗೆ ಈ ಶಿಕ್ಷಣದಲ್ಲಿ ಬದಲಾವಣೆಯನ್ನು ತರಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಒಂದು ಸಮಗ್ರ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಇದಕ್ಕೆ ಪೂರ್ವದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಸರ್ವ ಶಿಕ್ಷಾ ಅಭಿಯಾನ ಅಂತಕ್ಕಂಥದ್ದು, ಮತ್ತೆ ಮಾಧ್ಯಮಿಕ ಶಿಕ್ಷಣ ಅಭಿಯಾನ, ಮತ್ತೆ ಶಿಕ್ಷಕರ ಶಿಕ್ಷಣ, ಈ 3 ಯೋಜನೆಗಳು ಬೇರೆ ಬೇರೆಯಾಗಿ ಶಾಲೆಯಲ್ಲಿ ಇರ್ತಕ್ಕಂಥ ಯೋಜನೆ ಆಗಿತ್ತು. ಅದನ್ನೆಲ್ಲ ಒಟ್ಟುಗೂಡಿಸ್ಬಿಟ್ಟು ಸಮಗ್ರ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಇದರಲ್ಲಿ ನಾವು ಸಾಮಾಜಿಕ ಪರಿಶೋಧನೆಯಲ್ಲಿ ಏನೆಲ್ಲ ಅಂಶಗಳನ್ನ ನೋಡ್ಬೇಕು ಅಂತಕ್ಕಂಥ ಸರ್ಕಾರ ಹೇಳಿದೆ ಅಂತಂದ್ರೆ ಒಟ್ಟು 134 ಅಂಶಗಳ ಕುರಿತು ನಮಗೆ ಸರ್ಕಾರ ವರದಿಯಲ್ಲಿರ್ತಕ್ಕಂಥದ್ದು. ಅದರಲ್ಲಿ ಮಕ್ಕಳಿಗೆ ಏನು ಸರ್ಕಾರದಿಂದ ನೀಡತಕ್ಕಂಥ ಸೌಲಭ್ಯಗಳೇನಿದೆ, ಪಠ್ಯಪುಸ್ತಕಗಳಿರ್ಬೋದು, ಸಮವಸ್ತ್ರಗಳಿರ್ಬೋದು, ಬ್ಯಾಗ್ಗಳಿರ್ಬೋದು, ಮಧ್ಯಾಹ್ನದಲ್ಲಿ ಸೂಟ್ ಇರ್ಬೋದು, ಇವೆಲ್ಲವೂ ಕೂಡ ಹೇಗೆ ಅವರಿಗೆ ಸಮರ್ಪಕವಾಗಿ ತಲುಪ್ತಾ ಇದೆಯಿಲ್ಲ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಹಾಗೆ STMCಗೆ ಸಂಬಂಧಪಟ್ಟಂತೆ STMCಯ ರಚನೆ ಇರ್ಬೋದು, ಮಾರ್ಗಸೂಚಿ ಪ್ರಕಾರ STMC ರಚನೆ ಆಗಿದೆ, ಅದರ ಕಾರ್ಯನಿರ್ವಹಣೆ ಹೇಗಿದೆ ಅಂತಕ್ಕಂಥದ್ದು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಶಾಲೆಯ ಭೌತಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಇಲ್ಲಿನ ಕಟ್ಟಡ ವ್ಯವಸ್ಥೆಗಳಿರ್ಬೋದು, ಶೌಚಾಲಯ ವ್ಯವಸ್ಥೆ ಇರ್ಬೋದು, ಕ್ರೀಡಾಂಗಣ ವ್ಯವಸ್ಥೆ ಇರ್ಬೋದು, ಗ್ರಂಥಾಲಯ ವ್ಯವಸ್ಥೆ ಇರ್ಬೋದು, ಇದೆಲ್ಲವೂ ಕೂಡ ಹೇಗಿದೆ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದು. ಹಾಗೆ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಶಿಕ್ಷಕರ ಕಾರ್ಯನಿರ್ವಹಣೆ ಬಗ್ಗೆ ಸಮಾಜದ ಅಭಿಪ್ರಾಯ ಏನಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು. ಹಾಗೆ ಒಟ್ಟಾರೆಯಾಗಿ ಸುಮಾರಷ್ಟು ಅಂಶಗಳಿದೆ, ಸೂಕ್ಷ್ಮ ಅಂಶಗಳು ಕೂಡ ಅದರಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಈ ಎಲ್ಲ ಅಂಶಗಳ ಕುರಿತು ನಾವು ಇಲ್ಲಿ ಈಗಾಗಲೇ ಪರಿಶೀಲನೆ ಮಾಡಿದ್ವಿ. ಅದನ್ನ ನಮ್ಮ ಎಲ್ಲವೂ ಕೂಡ ಸಾಮಾಜಿಕ ಪರಿಶೋಧನೆ ಆಗಿರೋದ್ರಿಂದ ಎಲ್ಲವನ್ನು ಕೂಡ ಜನರ ಮುಂದೆ ಇಟ್ಟೆ ನಾವು ಚರ್ಚೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ಎಲ್ಲ ಅಂಶಗಳನ್ನ ನಾವು ನಿಮಗೆ ಓದಿ ತಿಳಿಸ್ತೀವಿ. ಎಲ್ಲ ವಿಷಯಗಳ ಬಗ್ಗೆ ನೀವು ಕೂಡ ಮುಕ್ತವಾಗಿ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಉತ್ತಮ ಅಂಶಗಳಿರ್ಬೋದು ಅಥವಾ ಲೋಪದೋಷಗಳಿರ್ಬೋದು, ನಿಮ್ಗೆ ಏನೇ ಅಂಶಗಳು ಕಂಡು ಬಂದರೂ ಕೂಡ ನಾವು ಅದನ್ನು ತಿಳಿಸ್ತೀವಿ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಮುಕ್ತವಾಗಿ ಭಾಗವಹಿಸಿ ಎಲ್ಲರೂ ಕೂಡ ಚರ್ಚೆಯನ್ನು ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇದನ್ನು ಕೂಡ ನಾವು ಕೂಡ ಪಾರದರ್ಶಕವಾಗಿ ಆಡಿಟನ್ನು ಕೂಡ ಪಾರದರ್ಶಕವಾಗಿ ಮಾಡಬೇಕಾಗುತ್ತೆ. ಹಾಗಾಗಿ ಇದನ್ನ ಯೂಟ್ಯೂಬ್ ಲೈವಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಆದರೆ ನಮಗೆ ತಾಂತ್ರಿಕ ಸಮಸ್ಯೆ ಇರೋದ್ರಿಂದ ನಾವು ಅದನ್ನ ವಿಡಿಯೋ ಮಾಡ್ಕೊಂತಿದ್ವಿ. ತದನಂತರ ನಾವು ಅದು ಯೂಟ್ಯೂಬಿಗೆ ಅಪ್ಲೋಡ್ ಆಗುತ್ತೆ. ಯಾರು ಬೇಕಾದರೂ ಆ ಕಾರ್ಯಕ್ರಮವನ್ನು ಯಾವಾಗ ಬೇಕಾದರೂ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಎಲ್ಲರೂ ಕೂಡ ಮುಕ್ತವಾಗಿ ಚರ್ಚೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನಮಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳ ನಡೆದ ನಾಟಕ ಈಗ
ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆ ಶಾಲಾ ಹಂತದಲ್ಲಿ ಅನುಷ್ಠಾನದಲ್ಲಿರ್ತಕ್ಕಂಥ ಒಂದು ಶಿಕ್ಷಣ ಇಲಾಖೆಗೆ ಪ್ರಮುಖವಾಗಿರ್ತಕ್ಕಂಥ ಯೋಜನೆ. ಸಮಗ್ರ ಶಿಕ್ಷಣ ಅಂತಕ್ಕಂಥದ್ದು ಏನು ಅಂದರೆ, ಮಕ್ಕಳಿಗೆ ತರಗತಿಗಳಲ್ಲಿ ಪಠ್ಯಪ್ರವಚನದಲ್ಲಿ ಬರ್ತಕ್ಕಂಥ ಶಿಕ್ಷಣವೇ ಶಿಕ್ಷಣ ಅಲ್ಲ, ಸಮಗ್ರವಾಗಿರ್ತಕ್ಕಂಥ ಶಿಕ್ಷಣ ದೊರೆಯಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ. ಮಕ್ಕಳಿಗೆ ಏನು ತರಗತಿ ಕೊಠಡಿಯಲ್ಲಿ ಶಿಕ್ಷಕರಿಂದ ದೊರೆತಕ್ಕಂಥ ಶಿಕ್ಷಣ ಅಲ್ಲದೆ ಅದರ ಜೊತೆಗೆ ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳು ಅಂದ್ರೆ ಕ್ರೀಡಾ ಚಟುವಟಿಕೆಗಳ ಕಲಿಕೆಗಳಿರ್ಬೋದು, ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಕಲಿಕೆಗಳಿರ್ಬೋದು, ವೃತ್ತಿ ಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲಿಕೆಗಳಿರ್ಬೋದು, ವಿಜ್ಞಾನ ಮತ್ತು ತಂತ್ರಜ್ಞಾನ ಒಳಗೊಂಡಿರ್ತಕ್ಕಂಥ ವೈಜ್ಞಾನಿಕ ಆಹ್ವಾನವನ್ನು ಹೊಂದಿರ್ತಕ್ಕಂಥ ಅನೇಕ ಕಲಿಕೆಗಳಿರ್ಬೋದು. ಆಮೇಲೆ ಇತ್ತೀಚಿನ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ತಂತ್ರಾಂಶಯುಕ್ತವಾಗಿರ್ತಕ್ಕಂಥ ಕಲಿಕೆ ಶಾಲಾ ಹಂತದಲ್ಲಿ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಶಾಲೆಗಳಲ್ಲಿ ಡಿಜಿಟಲ್ ಮಾಧ್ಯಮಗಳ ಮೂಲಕ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು. ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಮಕ್ಕಳ ಸಮಗ್ರವಾದ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನು ಶಾಲಾ ಹಂತದಲ್ಲಿ ದೊರೆಯಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಇದರಲ್ಲಿ 134 ಮಾರ್ಗಸೂಚಿ ಅಂಶಗಳಿದೆ. ಈ ಎಲ್ಲ 134 ಮಾರ್ಗಸೂಚಿ ಅಂಶಗಳನ್ನು ಅಳವಡಿಸಿಕೊಂಡು ಶಾಲೆಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಶಾಲೆ ನೀಡಬೇಕಾಗ್ತದೆ. ಅದು 2018-19ರಿಂದ ಈ ಯೋಜನೆ ಜಾರಿಗೆ ಬಂದಿರ್ತಕ್ಕಂಥದ್ದು. ಅಲ್ಲಿಂದ ಇಲ್ಲಿಯವರೆಗೆ ಈ ಯೋಜನೆಯ ಎಲ್ಲ ಮಾರ್ಗಸೂಚಿ ಅಂಶಗಳನ್ನು ಉಪಯೋಗಿಸಿಕೊಂಡು ಮಕ್ಕಳಿಗೆ ಏನು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದೆ ಶಾಲೆ ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಗೊತ್ತಾಗ್ತದೆ. ಹಾಗಾಗಿ ಸರ್ಕಾರ ಎಲ್ಲ ಶಾಲೆಗಳನ್ನು ಸರ್ಕಾರ ನೋಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥ ಪ್ರಕ್ರಿಯೆಯ ಮೂಲಕ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ಅದರ ಮೂಲಕ ವರದಿ ತರಿಸಿಕೊಂಡು ಯಾವ ಶಾಲೆಯಲ್ಲಿ ಹೇಗೆ ಈ ಯೋಜನೆಯನ್ನು ಅನುಷ್ಠಾನ ಮಾಡಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಇದೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥದ್ದು. ಹಾಗಾಗಿ ಒಂದು ಸರ್ಕಾರದ ಆದೇಶದ ಪ್ರಕಾರ ಯೋಜನೆಯ ಮಾರ್ಗಸೂಚಿ ಇರುತ್ತೆ. ಆಮೇಲೆ ಸರ್ಕಾರದ ವೇಳಾಪಟ್ಟಿಯಲ್ಲಿ 3 ಸಾರಿಯನ್ನು ನಾವು ಈ ಸಮಗ್ರ ಶಿಕ್ಷಣ ಯೋಜನೆ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಅದರಲ್ಲಿ ಏನೇನು ಅಂಶಗಳು ಕಂಡುಬಂದಿದೆ ಅಂತಕ್ಕಂಥದ್ದನ್ನು ನನಗೆ ಸಭೆ ಮುಂದೆ ಮಂಡಿಸ್ತಾ ಇದ್ದೇನೆ. 2023-24ನೇ ಸಾಲಿನಿಂದ ಇಲ್ಲಿಯವರೆಗೆ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗ್ತದೆ. 23-24ನೇ ಸಾಲಿನಲ್ಲಿ ಇಲ್ಲಿ ಒಟ್ಟು 103 ವಿದ್ಯಾರ್ಥಿಗಳು ಕಲಿಕೆಯನ್ನು ನಡೆಸ್ತಾ ಇದ್ದರು. ಅದರಲ್ಲಿ ಪರಿಶಿಷ್ಟ ಜಾತಿಯ 13 ವಿದ್ಯಾರ್ಥಿಗಳು, ಪರಿಶಿಷ್ಟ ಪಂಗಡದ 2 ವಿದ್ಯಾರ್ಥಿಗಳು, ಇತರೆ ಒಟ್ಟು 88 ವಿದ್ಯಾರ್ಥಿಗಳು, 103 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ದರು. ಆಮೇಲೆ 2024-25ರಲ್ಲಿ ಪರಿಶಿಷ್ಟ ಜಾತಿಯ 11 ವಿದ್ಯಾರ್ಥಿಗಳು, ಪರಿಶಿಷ್ಟ ಪಂಗಡದ 5 ವಿದ್ಯಾರ್ಥಿಗಳು, ಒಟ್ಟು 101 ಮಕ್ಕಳು ಇಲ್ಲಿ ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಪ್ರಸ್ತುತ ಈಗ 25-26ನೇ ಸಾಲಿನಲ್ಲಿ ಇಲ್ಲಿ ಒಟ್ಟು 106 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಈ ಶಾಲೆಗೆ ಸಂಬಂಧಪಟ್ಟಂತೆ ಈ 3 ವರ್ಷದ ವಿದ್ಯಾರ್ಥಿಗಳು ಇಲ್ಲಿ ದಾಖಲಾತಿಯನ್ನು ನಾವು ನೋಡಿದಾಗ ಅಷ್ಟೇನು ವ್ಯತ್ಯಾಸ ಏನು ಕಂಡುಬಂದಿಲ್ಲ. ನಾವು ತಾಲೂಕಿನ ಬೇರೆ ಬೇರೆ ಶಾಲೆಗಳಲ್ಲಿ ನಾವು ನೋಡಿದಾಗ ಅಲ್ಲಿ ಮಕ್ಕಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇರ್ತಕ್ಕಂಥ ಕಂಡುಬಂದಿದೆ. ಆದರೆ ಈ ಶಾಲೆಯಲ್ಲಿ ಆ ರೀತಿಯಾಗಿರ್ತಕ್ಕಂಥ ಅಷ್ಟೇನು ವ್ಯತ್ಯಾಸಗಳು ಕಂಡುಬಂದಿಲ್ಲ. ಆಮೇಲೆ ಶಾಲೆಯನ್ನು ನಿರ್ವಹಣೆ ಮಾಡಬೇಕಾದ್ರೆ ಕೆಲವೊಂದು ಅನುದಾನಗಳನ್ನು ಸರ್ಕಾರ ನೀಡ್ತದೆ. ಅದರಲ್ಲಿ ಶಾಲೆಯ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ಅನುದಾನ, ಆಮೇಲೆ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನ, ಮತ್ತು ಶಾಲೆಯ ಸ್ವಚ್ಛತೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನ, ಮಕ್ಕಳಿಗೆ ಉಚಿತವಾಗಿ ಸಾಕ್ಷಿ ನೀಡಲಿಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ನೀಡ್ತಾ ಇದೆ. 2023-24ನೇ ಸಾಲಿನ ಆ ಒಂದು ವರ್ಷದ ಶಾಲಾ ಅನುದಾನವನ್ನು ಹೇಗೆ ಶಾಲೆ ನಿರ್ವಹಣೆ ಮಾಡಿದೆ ಅಂತಕ್ಕಂಥದ್ದನ್ನು ನಾವು ಪರಿಶೋಧನೆಯನ್ನು ಮಾಡಿದ್ದೇವೆ ದಾಖಲಾತಿಯೊಂದಿಗೆ. ಅದರ ಪ್ರಕಾರ ಶಾಲಾ ಅನುದಾನ 2023-24ರಲ್ಲಿ 62,500 ರೂಪಾಯಿ ಬಂದಿದೆ. ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ 16,868 ರೂಪಾಯಿ ಬಂದಿದೆ. ಶೂ ಮತ್ತು ಸಾಕ್ಸ್ ಮಕ್ಕಳಿಗೆ ಕೊಡ್ತಕ್ಕಂಥದ್ದು 28,465 ರೂಪಾಯಿ ಬಂದಿದೆ. ಆಮೇಲೆ ವಿಶೇಷ ಚೇತನ ಮಕ್ಕಳಿಗೆ ಬರ್ತಕ್ಕಂಥದ್ದು 5,600 ರೂಪಾಯಿ ಬಂದಿದೆ. ಆಮೇಲೆ ಮಕ್ಕಳು ಬಹಳ ದೂರದಿಂದ ಬರ್ತಕ್ಕಂಥ ಮಕ್ಕಳಿಗೆ ಸಾರಿಗೆ ಭತ್ಯೆ ನೀಡ್ತಕ್ಕಂಥದ್ದು ಅದು 42,000 ಬಂದಿದೆ. ಆಮೇಲೆ STMC ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ 500 ರೂಪಾಯಿಯನ್ನು ನಿರ್ವಹಣೆ ಖರ್ಚು ವೆಚ್ಚ ಅದಕ್ಕೆ ಬಂದಿದೆ. ಆಮೇಲೆ ವಿದ್ಯಾರ್ಥಿ ಕಾರ್ಯನಿರ್ವಹಣೆಗೆ ಅದಕ್ಕೆ ಸಹ 500 ರೂಪಾಯಿ ಬಂದಿದೆ. ಒಟ್ಟು
ಶಿಕ್ಷಕರ CG 3,380 ರೂಪಾಯಿ ಬಂದಿದೆ. ಒಟ್ಟು 1,67,540 ರೂಪಾಯಿ ಆ ಒಂದು ವರ್ಷದಲ್ಲಿ ಬಂದಿದೆ. ಅದನ್ನು ಹೇಗೆ ಖರ್ಚು ವೆಚ್ಚವನ್ನು ನಿರ್ವಹಣೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಶಾಲಾ ಅನುದಾನವನ್ನು 59,611 ರೂಪಾಯಿ ಖರ್ಚು ಮಾಡಿದ್ದಾರೆ. ಉಳಿದಿದ್ದರೆ ಮತ್ತು ಸ್ವಚ್ಛತೆಗೆ 9,065 ರೂಪಾಯಿ ಖರ್ಚು ಮಾಡಿದ್ದಾರೆ. ಶೂ ಮತ್ತು ಸಾಕ್ಸ್ 28,465 ರೂಪಾಯಿ ಖರ್ಚಾಗಿದೆ. ಆಮೇಲೆ ವಿಶೇಷ ಚೇತನ ಮಕ್ಕಳಿಗೆ 5,600 ರೂಪಾಯಿ ಖರ್ಚಾಗಿದೆ. ಸಾರಿಗೆ ವೆಚ್ಚ ಮಕ್ಕಳಿಗೆ ನೀಡ್ತಕ್ಕಂಥದ್ದು 42,000 ರೂಪಾಯಿ ಬಂದಿದೆ. ಅದರಲ್ಲಿ 24,000 ರೂಪಾಯಿ ಆ ವರ್ಷದಲ್ಲಿ ಖರ್ಚು ವೆಚ್ಚ ನಿರ್ವಹಣೆ ಆಗಿದೆ. STMC ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 500 ರೂಪಾಯಿ ಖರ್ಚು ವೆಚ್ಚವನ್ನು ನಿರ್ವಹಣೆ ಮಾಡಿದ್ದಾರೆ. ಶಿಕ್ಷಕರ CGಗೆ ಸಂಬಂಧಪಟ್ಟಂತೆ 2,020 ರೂಪಾಯಿ ಖರ್ಚಾಗಿದೆ. ಒಟ್ಟಾರೆಯಾಗಿ 1,29,869 ರೂಪಾಯಿ ಖರ್ಚಾಗಿದೆ. ಆ ವರ್ಷದ ಕೊನೆಯಲ್ಲಿ ಮಾರ್ಚ್ ಕೊನೆಯಲ್ಲಿ 37,771 ರೂಪಾಯಿ ಉಳಿತಾಯ ಆಗಿದೆ. ಅದು ಮುಂದಿನ ಸಾಲಿನಲ್ಲಿ ಶಾಲೆ ಅದನ್ನು ಬಳಸಿಕೊಂಡು ಶಾಲೆಯ ನಿರ್ವಹಣೆಯನ್ನು ಮಾಡಲಿಕ್ಕೆ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದಕ್ಕೆ ತಕ್ಕಂತೆ ನಾವು ಪರಿಶೋಧನೆಯನ್ನು ಮಾಡಿದ್ದೇವೆ, ದಾಖಲಾತಿಯನ್ನು ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಖರೀದಿ ವಿಮೋಚನೆಗಳು ಅದನ್ನು ಎಲ್ಲ ನಿರ್ವಹಣೆ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಆಮೇಲೆ ಈ ಯೋಜನೆಗೆ ಸಂಬಂಧಪಟ್ಟಂತೆ 134 ಅಂಶಗಳನ್ನು ನಾವು ಸಾಮಾಜಿಕ ಪರಿಸ್ಥಿತಿಗೆ ಒಳಪಡಿಸಬೇಕು. ಅದರಲ್ಲಿ ಮಕ್ಕಳು ಪಠ್ಯಪುಸ್ತಕಗಳನ್ನು ಪಡೆದಿದ್ದಾರೆ, ಸಮವಸ್ತ್ರಗಳನ್ನು ಪಡೆದಿದ್ದಾರೆ, ಅದರ ಜೊತೆಗೆ ಸೂಸಾಕ್ಸ್ ನೀಡ್ತಕ್ಕಂಥದ್ದು, ಬ್ಯಾಗ್ ನೀಡ್ತಕ್ಕಂಥದ್ದು, ಬೆಳಿಗ್ಗೆ ಹಾಲು, ಅದರ ಜೊತೆಗೆ ರಾಗಿ ಮಾಡು, ಮಧ್ಯಾಹ್ನದ ಬಿಸಿ ಊಟ, ಅದರ ಜೊತೆಗೆ ಮೊಟ್ಟೆ, ಬಾಳೆಹಣ್ಣು ಇದನ್ನು ಸರ್ಕಾರ ಉಚಿತವಾಗಿ ಸರ್ಕಾರಿ ಶಾಲೆಗಳಲ್ಲಿ ನೀಡುತ್ತದೆ. ಏಕೆಂದರೆ ಮಗು ಹಸಿವಿನಿಂದ ಶಿಕ್ಷಣವನ್ನು ಪಡೆಯಬಾರದು, ಕಲಿಕೆಯಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಎಲ್ಲ ಅಂಶಗಳನ್ನು ನೀಡ್ತಾ ಇರ್ತಕ್ಕಂಥ ಸರ್ಕಾರ ಉಚಿತವಾಗಿ ಅದನ್ನು ಸಮರ್ಪಕವಾಗಿ ಶಾಲೆ ನಿರ್ವಹಣೆ ಮಾಡ್ತಾ ಇದೆಯನ್ನ ನಾವು ಎಲ್ಲ ದಾಖಲಾತಿಗಳನ್ನು ನೋಡಬೇಕು, ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ಅದನ್ನು ಪರಿಶೋಧನೆಗೆ ಒಳಪಡಿಸಬೇಕು. ಇದೆಲ್ಲವೂ ಸಹ ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ. ಅದೇ ರೀತಿ ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆಯೇ? ಶಾಲೆಯ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದಿದೆ. ಅದರಲ್ಲಿ ಯಾವ್ಯಾವ ಮಕ್ಕಳು ಪಡೆದಿದ್ದಾರೆ? ಅದರಲ್ಲಿ SC/STಗೆ ಸಂಬಂಧಪಟ್ಟಂಥ ಅಲ್ಪಸಂಖ್ಯಾತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬಂದಿದೆ. ಇತರೆ ಯಾವುದೇ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬಂದಿಲ್ಲ. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ. ಬಹಳ ದೂರದಿಂದ ಕಸ ದಾರಿಯಲ್ಲಿ, ಹೊಳೆಯಾಳಗಳಿಂದ ಕಾಡು ದಾರಿಯಲ್ಲಿ ಬರ್ತಕ್ಕಂಥ ಮಕ್ಕಳನ್ನು ಗುರುತು ಮಾಡಿ ಶಾಲೆ ಅಂಥ ಮಕ್ಕಳನ್ನು ಪ್ರಸ್ತಾವನೆ ನೀಡಿದ್ದೇವೆ. ಆ ಮಕ್ಕಳಿಗೆ ವರ್ಷಕ್ಕೆ 6,000 ರೂಪಾಯಿ ಸಾರಿಗೆ ಭತ್ಯೆ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದನ್ನು ಈಗಾಗಲೇ ಈ ಶಾಲೆಯಲ್ಲಿ ಕೊಟ್ಟಿದ್ದೇವೆ. ಆಮೇಲೆ ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ ಈ ಶಾಲೆಯಲ್ಲಿ ಸಾಕಷ್ಟು ಶಿಕ್ಷಕರಿದ್ದಾರೆ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ 30 ಮಕ್ಕಳಿಗೆ ಒಬ್ಬ ಶಿಕ್ಷಕರು ಅಂತಕ್ಕಂಥ ನಿಯಮಾವಳಿ ಇದೆ. ಅದರ ಪ್ರಕಾರ ಇಲ್ಲಿ 5 ಜನ ಕಾಯಂ ಶಿಕ್ಷಕರಿದ್ದಾರೆ, 1 ಶಿಕ್ಷಕರ ಕೊರತೆ ಇರ್ತಕ್ಕಂಥದ್ದು ಕಂಡು ಬಂದಿದೆ ನಿಯಮಾವಳಿಗಳ ಪ್ರಕಾರ. ಆಮೇಲೆ ಕಲಾ ಶಿಕ್ಷಕರಿದ್ದಾರೆ, ಇಲ್ಲ. ಆರೋಗ್ಯ ಮತ್ತು ದೈಹಿಕ ಶಿಕ್ಷಕರಿದ್ದಾರೆ, ಇಲ್ಲ ಇಲ್ಲಿ. ಆಮೇಲೆ ವೃತ್ತಿ ಶಿಕ್ಷಕರಿದ್ದಾರೆ, ಆ ಎಲ್ಲ ಶಿಕ್ಷಕರು ಇರಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಶಿಕ್ಷಕರಿಲ್ಲ. ಒಂದು ಹಿರಿಯ ಪ್ರಾಥಮಿಕ ಶಾಲೆ ಅಂದರೆ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನು ಹೊಂದಿರಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದರ ಪ್ರಕಾರ ಈ ಶಾಲೆಯಲ್ಲಿ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಇಲ್ಲ. ಆಮೇಲೆ ಒಂದು ಶಾಲೆ ಅಂತ ಹೇಳಿದ್ರೆ ಕಿರಿಯ ಪ್ರಾಥಮಿಕ ಶಾಲೆ 1 ವರ್ಷದಲ್ಲಿ 200 ಕೆಲಸದ ದಿನಗಳನ್ನು ನಿರ್ವಹಣೆ ಮಾಡಬೇಕು. ಹಿರಿಯ ಪ್ರಾಥಮಿಕ ಶಾಲೆ 220 ಕೆಲಸದ ದಿನಗಳನ್ನು ನಿರ್ವಹಣೆ ಮಾಡಬೇಕು. ನಾವು 2023-24ರಲ್ಲಿ ಈ ಶಾಲೆಯ ಎಷ್ಟು ಜನ ಕೆಲಸ ಮಾಡಿದೆ ಅಂತಕ್ಕಂಥ ದಾಖಲಾತಿಯನ್ನು ನೋಡಿದ್ವಿ. ಅದರಲ್ಲಿ 235 ದಿನಗಳು ಕೆಲಸ ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ. ಆಮೇಲೆ ಸದರಿ ಶಾಲೆಯಲ್ಲಿ ಹಿಂದಿನ ಮಾಹಿತಿಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80% ಮತ್ತು ಅದಕ್ಕಿಂತ ಹೆಚ್ಚಿದೆಯೇ? ಮಕ್ಕಳ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಬೇಕಾದ್ರೆ ಮಕ್ಕಳ ಹಾಜರಾತಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಇಲ್ಲಿ ಹಾಜರಾತಿ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ಪರಿಶೋಧನೆ ಮಾಡಿದ್ವಿ. ಅದರಲ್ಲಿ ರಾಕೇಶ್ ಅಂತಕ್ಕಂಥ 4ನೇ ತರಗತಿ ವಿದ್ಯಾರ್ಥಿ 40%ಕ್ಕಿಂತ ಕಡಿಮೆ ಹಾಜರಾತಿ ಇದೆ. ಸುಚಿತ್ರ ಅಂತಕ್ಕಂಥದ್ದು 6ನೇ ತರಗತಿ 80%ಕ್ಕಿಂತ ಕಡಿಮೆ ಹಾಜರಾತಿ ಇದೆ. ನಳಿನಾಕ್ಷ ಅಂತಕ್ಕಂಥದ್ದು 6ನೇ ತರಗತಿ 80%ಕ್ಕಿಂತ ಕಡಿಮೆ ಹಾಜರಾತಿ ಇದೆ. ಶ್ರೇಯಸ್ ಅಂತಕ್ಕಂಥದ್ದು 7ನೇ ತರಗತಿ, ಈ ಮಗು 40%ಕ್ಕಿಂತ ಕಡಿಮೆ ಹಾಜರಾತಿ ಅಂದರೆ ಪೂರ್ಣ ಗೈರು ಆಗಿರ್ತಕ್ಕಂಥದ್ದು ಇಲ್ಲಿ ಕಂಡು ಬಂದಿದೆ. ಆಮೇಲೆ ಎಲ್ಲ ಮಕ್ಕಳ ಶಾಲೆಗೆ ಬರತಕ್ಕಂಥ ಮಾರ್ಗವು ಸುರಕ್ಷಿತವಾಗಿದೆಯೇ ಅಂತಕ್ಕಂಥದ್ದನ್ನು ನಾವು ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಬೇಕು. ಅದರಲ್ಲಿ 8 ಮಕ್ಕಳ ಶಾಲೆಗೆ ಬರುವುದಾಗಿ ಸುರಕ್ಷಿತವಾಗಿಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಅದನ್ನು ನಾವು ವರದಿಯಲ್ಲಿ ಸೇರಿಸ್ತಾ ಇದ್ದೇವೆ. ಆಮೇಲೆ ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ನಿಯಮಾವಳಿಯನ್ನು ಇರ್ತದೆ. 5 ವರ್ಷ 6 ತಿಂಗಳು, 5 ತಿಂಗಳು, 6 ವರ್ಷ
ಅದರ ಪ್ರಕಾರ ಇಲ್ಲಿ ದಾಖಲಾತಿ ಮಾಡಿಕೊಂಡಿದ್ದಾರೆ. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಗಿದೆ. ಒಂದು ಮಗು ಯಾವುದೇ ದಾಖಲೆಯಂತೆ ಶಾಲೆಗೆ ದಾಖಲಾತಿ ಬಂದಾಗ ಆ ದಾಖಲಾತಿಯನ್ನು ನಿರಾಕರಿಸುವಂತಿಲ್ಲ. ಕನಿಷ್ಠ ಒಂದು ದಾಖಲಾತಿಯನ್ನು ಕೊಟ್ಟು ದಾಖಲಾತಿಯನ್ನು ಮಾಡ್ಕೊಳ್ಬೇಕಾಗ್ತದೆ ಸರ್ಕಾರಿ ಶಾಲೆ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಮಗು ಬಂದಿಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆಯೇ? ಯಾವ್ದಾದ್ರು ಮಗು ಪ್ರಾಥಮಿಕ ಹಂತದ ಮಗು ವಯಸ್ಸಿನ ಇರ್ತಕ್ಕಂಥದ್ದು ಕಲಿಕೆಯಿಂದ ಹೊರಗಿದೆಯಾ? ಯಾವುದು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಶಾಲೆಗೆ ದಾಖಲಾಗಿ ನಂತರ ಹೊರಗುಳಿದ ಮಕ್ಕಳ ಸಂಖ್ಯೆ ಏನಾದರೂ ಇದೆಯಾ? ಆ ರೀತಿಯಾಗಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಮಗು ಇದೆ, ಶ್ರೇಯಸ್ ಅಂತಕ್ಕಂಥದ್ದು 7ನೇ ತರಗತಿ ಮಗು. ಇದು ಶಾಲೆಗೆ ದಾಖಲಾಗಿದೆ, ಆದರೆ ಶಾಲೆಗೆ ಬರ್ತಾ ಇಲ್ಲ, ಶಾಲೆಯಿಂದ ಹೊರಗಿದೆ, ಕಲಿಕೆಯಿಂದ ಹೊರಗಿದೆ. ಮಕ್ಕಳನ್ನು ಹೊರಹಾಕಿರುವ ಸಂಖ್ಯೆ ಏನಾದರೂ ಇದೆಯಾ? ಇಲ್ಲ. ದುರ್ಬಲ ವರ್ಗದ ಮಕ್ಕಳಿಗೆ ಏನಾದರೂ ತಾರತಮ್ಯವನ್ನು ಮಾಡಲಾಗ್ತಿದೆ. ಎಲ್ಲರಿಗೂ ಸಮನಾಗಿರ್ತಕ್ಕಂಥ ಶಿಕ್ಷಣ ಇದೆ, ತಾರತಮ್ಯ ಇಲ್ಲ. ಹಾಗಾಗಿ ಇಲ್ಲಿ ಏನಾದರೂ ಇದೆಯಾ ಅಂತ ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ಅಂತ ಅಭಿಪ್ರಾಯ ಬಂದಿದೆ. ಮಕ್ಕಳಿಗೆ ದೈಹಿಕ ಶಿಕ್ಷೆಯನ್ನು ನೀಡಲಾಗ್ತಿದೆ. ದೈಹಿಕ ಶಿಕ್ಷೆ ತರಗತಿ ಕೊಠಡಿಯಲ್ಲಿ ಶಿಕ್ಷಕರು ಅತ್ಯಂತ ಕಠಿಣತರವಾಗಿರ್ತಕ್ಕಂಥ ದೈಹಿಕ ಶಿಕ್ಷೆಯನ್ನು ನೀಡಲಾಗ್ತಿದೆ, ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಮಕ್ಕಳನ್ನು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತಿದೆಯೇ? ಹೀಗೇನಾದ್ರು ಮಾನಸಿಕ ಕಿರುಕುಳತೆಯನ್ನು ಹೊರಪಡಿಸಿದರೆ ಮಗು ಏನಾಗ್ತದೆ, ಕಲಿಕೆಯನ್ನು ಹಿಂದೆ ಬೀಳ್ತದೆ ಅಂತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥದ್ದು ಏನಾದ್ರು ನಡೀತಾ ಇದೆ ಅಂತಕ್ಕಂಥದ್ದು ಯಾವುದು ಇಲ್ಲ ಅಂತಕ್ಕಂಥದ್ದು. ಅಕಸ್ಮಾತ್ ಏನಾದ್ರು ಇದ್ದರೆ ನೀವು ಈ ಗ್ರಾಮ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಮಕ್ಕಳನ್ನು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತಿದೆಯೇ? ಅದರಲ್ಲೂ ವಿಶೇಷವಾಗಿ ಹೆಣ್ಣುಮಕ್ಕಳನ್ನು ಏನಾದ್ರು ತರಗತಿ ಕೊಠಡಿಯಲ್ಲಾಗಲಿ, ಶಾಲಾ ಪರಿಸರಗಳಲ್ಲಾಗಲಿ, ಮನೆಯಿಂದ ಶಾಲೆ ಬರ್ತಕ್ಕಂಥ ದಾರಿಯಲ್ಲಾಗಲಿ, ಶಾಲೆಯಿಂದ ಮನೆ ಹೋಗ್ತಕ್ಕಂಥ ದಾರಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಏನಾದ್ರು ಪ್ರಕರಣಗಳು ಆಗ್ತಾ ಇದೆಯಾ ಅಂತಕ್ಕಂಥದ್ದು. ನಾವು ರಾಜ್ಯದ ಬೇರೆ ಬೇರೆ ಪ್ರದೇಶಗಳಲ್ಲಿ ಆಗಿರ್ತದೆ ಇಂಥ ಘಟನೆಗಳು ಆಗಿರ್ತಕ್ಕಂಥ. ಇದರಿಂದ ಏನಾಗುತ್ತೆ ಅಂತಂದರೆ ನಾವು ಮಾಧ್ಯಮಗಳ ಮೂಲಕ ಪತ್ರಿಕೆಗಳ ಮೂಲಕ ತಿಳ್ಕೊಂಡಿದ್ದೇವೆ. ಇದರಿಂದ ಏನಾಗುತ್ತೆ ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳಾಗಲಿ ಮಕ್ಕಳ ಶಿಕ್ಷಣವೇ ಏನಾಗ್ತದೆ, ಕುಂಠಿತ ಆಗ್ತದೆ. ಅದರಿಂದ ಶಿಕ್ಷಣದಿಂದ ವಂಚಿತರಾಗ್ತಕ್ಕಂಥ ಸಂದರ್ಭಗಳು ಬರ್ಬೋದು. ಹಾಗಾಗಿ ನಿಮ್ಮ ಶಾಲೆಯಲ್ಲಿ ಆ ರೀತಿಯಾಗಿರ್ತಕ್ಕಂಥದ್ದು ಏನಾದರೂ ಇದೆಯಾ ಅಂತಕ್ಕಂಥದ್ದನ್ನು ನಾವು ಸಾಮಾಜಿಕ ಪರಿಸರದಲ್ಲಿ ಒಳಪಡಿಸಿದ್ದೇವೆ. ಯಾವುದೂ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಅಕಸ್ಮಾತ್ ಇದ್ದರೆ ನೀವು ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ. ಅದನ್ನು ನೀಡ್ತಾ ಇದ್ದಾರೆ ಟಿಸಿಯನ್ನು. ವಿಶೇಷ ಅಗತ್ಯಗಳ ಮಕ್ಕಳನ್ನು ಗುರುತಿಸಿ ಮೌಲ್ಯಾಂಕನ ಮಾಡಲಾಗಿದೆ. ಅಂಗವೈಕಲ್ಯತೆಯನ್ನು ಹೊಂದಿರತಕ್ಕಂಥ ಪ್ರತಿಬಂಧ ಈ ರೀತಿಯಾಗಿರ್ತಕ್ಕಂಥ ಮಗು ಏನಾದರೂ ಶಾಲೆಯಲ್ಲಿ ಅದರಲ್ಲಿ ಒಂದು ಮಗುವಿಗೆ ಅನ್ನಪೂರ್ಣ ಅಂತಕ್ಕಂಥದ್ದು 6ನೇ ತರಗತಿ ದಾಖಲಾಗಿದೆ. ಅದು ಗ್ರಹಾಧಾರಿತ ಮಗುವುದು ಆ ಮಗು ಇರ್ತಕ್ಕಂಥದ್ದು. ಆ ವಿಶೇಷ ಅಗತ್ಯಗಳ ಮಕ್ಕಳಿಗೆ ಸಾಧನ ಸಲಕರಣೆ ಬಂದಿದೆ ಅಂತಕ್ಕಂಥದ್ದು ಬಂದಿದೆ. ಆಮೇಲೆ ವಿಶೇಷ ಅಗತ್ಯಗಳ ಮಗುವಿಗೆ ಏನಾದರೂ ಗ್ರಹಾಧಾರಿತ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಗ್ರಹಾಧಾರಿತ ಶಿಕ್ಷಕರನ್ನು ನೇಮಕ ಮಾಡ್ತಾರೆ ತಾಲೂಕು ಹಂತದಲ್ಲಿ. ಆ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ನೀಡ್ತಾ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಒಂದು ಶಾಲೆ ಅಂತ ಹೇಳಿದ್ರೆ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಗಮನದ ಶಿಕ್ಷಣ ದೊರೆಯಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ವಾತಾವರಣ ಇರಬೇಕು ಅಂತಕ್ಕಂಥದ್ದು. ಸ್ಕೂಲ್ ಎನ್ವೈರನ್ಮೆಂಟ್ ಅಂತ ಹೇಳಿ ಕರಿತೇವೆ. ಹಾಗಾಗಿ ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇಲ್ಲಿ ಈ ಶಾಲೆಯಲ್ಲಿ ಅಂತಕ್ಕಂಥದ್ದು. ಅದರಲ್ಲಿ 8 ತರಗತಿ ಕೊಠಡಿ ಇದೆ, ಒಂದು ಕಚೇರಿ ಇದೆ, ಒಂದು ಅಡಿಗೆ ಕೊಠಡಿ ಇದೆ, ಒಂದು ಪ್ರಾಸ್ತಾನ ಕೊಠಡಿ ಇದೆ. ಹೀಗೆ ಇರ್ತಕ್ಕಂಥದ್ದು ಪ್ರತ್ಯೇಕವಾಗಿರ್ತಕ್ಕಂಥದ್ದು. ಇದರಲ್ಲಿ ಕೆಲವೊಂದು ಕೊಠಡಿಗಳು ಮೇಲ್ಚಾವಣಿಗಳು ಮಳೆಗಾಲದಲ್ಲಿ ಕೆಲವೊಂದು ಅದರಲ್ಲಿ ಸೋರಿಕೆ ಬರ್ತಾ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಮತ್ತು ಉಳಿದಂತೆ ನಾವು ಮೇಲ್ನೋಟಕ್ಕೆ ಎಲ್ಲ ನೋಡಿದ್ದೇವೆ. ಸಾಮಾನ್ಯವಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ತರಗತಿ ಕೊಠಡಿ ಇರ್ತಕ್ಕಂಥದ್ದು ಕಂಡುಬಂದಿದೆ. ಆಮೇಲೆ ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆ, ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆ, ಬಾಲಕರ ಶೌಚಾಲಯಕ್ಕೆ ಮತ್ತು ಬಾಲಕಿಯರ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇದೆ ಮತ್ತು ಆ ಶೌಚಾಲಯ ಬಳಕೆಗೆ ಯೋಗ್ಯವಾಗಿದೆ ಅಂತಕ್ಕಂಥದ್ದನ್ನು ನಾವು ಪರಿಶೋಧನೆಗೆ ಒಳಪಡಿಸಬೇಕಾಗ್ತದೆ. ಯಾಕೆಂದರೆ ಒಂದು ಶಾಲೆಯಲ್ಲಿ ಈ ಶೌಚಾಲಯ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಮಕ್ಕಳು ಏನು ಮಾಡ್ತಾರೆ, ಬೆಳಿಗ್ಗೆ ಶಾಲೆಗೆ ಬರ್ತಾರೆ, ಸಂಜೆ ಆಗಲಿ ಮನೆಗೆ ತಲುಪ್ತಕ್ಕಂಥದ್ದು. ಇಲ್ಲಿ ಅವರು ಕಲಿಕೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ತನ್ನ ದೇಹದ ಬಾಧೆಗಳನ್ನು ತೀರಿಸಿಕೊಳ್ಬೇಕಾಗ್ತದೆ. ಏನಾದರೂ ಶೌಚವನ್ನು ಕೊಟ್ಕೊಂಡು ಮಗು ಏನಾದರೂ ತರಗತಿ ಕೊಠಡಿಯಲ್ಲಿ ಕುಳಿತುಕೊಂಡ್ರೆ ಅದೇನಾಗ್ತದೆ, ಶಿಕ್ಷಕರ ಪಾಠ ಪ್ರವಚನದಲ್ಲಿ ಪಾಲ್ಗೊಳ್ಳುವುದಿಲ್ಲ, ಕಲಿಕೆಯಲ್ಲಿ ಹಿಂದೆ ಬೀಳ್ತದೆ. ಹಾಗಾಗಿ ಆಮೇಲೆ ಆರೋಗ್ಯದ ಮೇಲೆ ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತದೆ. ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆ ಇರತಕ್ಕಂಥ ಬಳಕೆಗೆ ಯೋಗ್ಯವಾಗಿರ್ತಕ್ಕಂಥ ಶೌಚಾಲಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಒಂದು ಯೋಜನೆಯ ಮಾರ್ಗಸೂಚಿ ನಿಯಮ ಆಗಿದೆ. ಅದರ ಪ್ರಕಾರ ನಿಮ್ಮ ಶಾಲೆಯಲ್ಲಿ ಶೌಚಾಲಯ ಇದೆಯಾ ಅಂತಕ್ಕಂಥದ್ದನ್ನು ನಾವು ಸಾಮಾಜಿಕ ಪರಿಶೋಧನೆ ಒಳಪಡಿಸಬೇಕಾಗ್ತದೆ. ಅದರ ಪ್ರಕಾರ ಇಲ್ಲಿ ಬಾಲಕರಿಗೆ ಮತ್ತು ಬಾಲಕಿಯರಿಗೆ ಒಂದು ಮಧ್ಯಮ ಹಂತದ ಒಂದು ಶೌಚಾಲಯ ಇದೆ. ಆದರೂ
ಎಲ್ಲ ಬಾಲಕರಿಗೆ ಮತ್ತು ಬಾಲಕಿಯರಿಗೆ ಶೌಚಾಲಯದ ಕೊರತೆ ಇದೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಅದನ್ನು ನಾವು ವರದಿಯಲ್ಲಿ ಕಳಿಸ್ತಾ ಇದ್ದೀವಿ. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳು ಬಳಸುವಂಥ ಶೌಚಾಲಯವನ್ನು ಶಾಲೆ ಹೊಂದಿರಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದು ವಿಶೇಷ ಆ ರೀತಿಯಾಗಿರ್ತಕ್ಕಂಥ ಶೌಚಾಲಯ ಇಲ್ಲ. ಒಂದು ಶಾಲೆ ಅಂತ ಹೇಳಿದ್ರೆ ಮಕ್ಕಳಿಗೆ ಉತ್ತಮವಾಗಿ ಗುಣಮಟ್ಟ ಶಿಕ್ಷಣ ಪಡಿಬೇಕಾದ್ರೆ ಅಲ್ಲಿ ಕುಡಿಯುವುದಕ್ಕೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕು ಅಂತಕ್ಕಂಥ ನಿಯಮಾವಳಿ. ಅದರ ಪ್ರಕಾರ ಇಲ್ಲಿ ನೀರಿನ ಸೌಲಭ್ಯ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಉತ್ತಮವಾಗಿರ್ತಕ್ಕಂಥ ನೀರಿನ ಸೌಲಭ್ಯ ಇದೆ. ಅದನ್ನು ಮಕ್ಕಳಿಗೆ ಶುದ್ಧೀಕರಿಸಿದ ವ್ಯವಸ್ಥೆಯಲ್ಲಿ ಯಾವ ರೀತಿ ನೀಡ್ತಾ ಇದ್ದಾರೆ. ಒಂದು ಶುದ್ಧೀಕರಣ ಘಟಕ ಇದೆ, ಅದನ್ನು ಶುದ್ಧೀಕರಿಸಿ ಮಕ್ಕಳನ್ನು ನೀರನ್ನು ಉಪಯೋಗಿಸ್ತಾ ಇದ್ದಾರೆ. ಆಮೇಲೆ ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆಯೇ, ಪ್ರತಿ 6 ತಿಂಗಳಿಗೊಮ್ಮೆ ಮಕ್ಕಳು ಉಪಯೋಗಿಸ್ತಕ್ಕಂಥ ನೀರನ್ನು ಪರೀಕ್ಷೆಗೊಳಪಡಿಸಬೇಕು. ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಇದೆ, ಅದನ್ನು 6/12/2025 ಇತ್ತೀಚೆಗೆ ಆಗಲೇ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ನೀರು ಉತ್ತಮವಾಗಿದೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಆ ದಾಖಲಾತಿಯನ್ನು ಶಾಲೆ ನಿರ್ವಹಣೆ ಮಾಡಿದೆ. ಆಮೇಲೆ ಶಾಲೆಗೆ ವಿದ್ಯುತ್ ಸಂಪರ್ಕ ಇದೆಯೇ, ಮಕ್ಕಳು ಕಲಿಕೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ತರಗತಿ ಕೊಠಡಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಬೆಳಕಿನ ವ್ಯವಸ್ಥೆ ಇರಬೇಕು. ಸ್ವಾಭಾವಿಕ ಬೆಳಕಿನ ವ್ಯವಸ್ಥೆ ಇರಬೇಕು, ಅದರ ಜೊತೆಗೆ ಕೃತಕವಾಗಿರ್ತಕ್ಕಂಥ ಬೆಳಕಿನ ವ್ಯವಸ್ಥೆ ಇರಬೇಕು. ಆಗ ಮಾತ್ರ ಮಗು ಕಲಿಕೆಯಲ್ಲಿ ಪಾಲ್ಗೊಳ್ಳುತ್ತದೆ ಅಂತಕ್ಕಂಥದ್ದು. ಹಾಗಾಗಿ ನಿಮ್ಮ ಶಾಲೆಯಲ್ಲಿ ಇದೆಯಾ ಅಂತಕ್ಕಂಥದ್ದು. ಎಲ್ಲ ತರಗತಿ ಕೊಠಡಿಯಲ್ಲಿ ವಿದ್ಯುತ್ ಸಂಪರ್ಕ ಇದೆ. ಆಮೇಲೆ ಎಲ್ಲ ತರಗತಿ ಕೊಠಡಿಯಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸ್ತಾ ಇದೆ. ಆಮೇಲೆ ಶಾಲಾ ಆವರಣದಲ್ಲಿ ಆಟದ ಮೈದಾನ ಇದೆಯೇ, ಪಠ್ಯೇತರವಾಗಿರ್ತಕ್ಕಂಥ ಅನೇಕ ಕಲಿಕೆಗಳು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಶಾಲೆಯಲ್ಲಿ ಆಗಬೇಕು ಅಂತಕ್ಕಂಥದ್ದು. ಅದರ ಪ್ರಕಾರ ಒಂದು ಉತ್ತಮವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಎಲ್ಲ ಕ್ರೀಡೆಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಅಂಕಣಗಳನ್ನು ಹೊಂದಿರತಕ್ಕಂಥ ಆಟದ ಮೈದಾನ ಇರಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದರ ಪ್ರಕಾರ ನಾವಿಲ್ಲಿ ನೋಡಿದಾಗ ನಿಮ್ಮ ಶಾಲೆಯಲ್ಲಿ ಶಾಲೆಯ ಹತ್ತಿರದಲ್ಲಿ ಮತ್ತು ಪಕ್ಕದಲ್ಲೇ ಆಟದ ಮೈದಾನ ಇದೆ. ಆಟ ಎಲ್ಲ ಸ್ಪರ್ಧೆಗೆ ಅನುಗುಣವಾಗಿರ್ತಕ್ಕಂಥ ಆಟ ಆಡಲಿಕ್ಕೆ ಅನುಕೂಲತೆ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇದೆಯೇ, ಮಕ್ಕಳ ರಕ್ಷಣಾ ದೃಷ್ಟಿಯಿಂದ ಒಂದು ಶಾಲೆಯ ಸುತ್ತ ಕಾಂಪೌಂಡ್ ಗೋಡೆಯನ್ನು ಹೊಂದಿರಬೇಕು ಅಂತಕ್ಕಂಥ ಒಂದು ನಿಯಮಾವಳಿ. ಅದು ಏಕೆ ಅಂತಂದರೆ ಅಕಸ್ಮಾತ್ ಏನಾದರೂ ಶಿಕ್ಷಕ ಕಣ್ತಪ್ಪಿ ಮಗು ಏನಾದರೂ ಶಾಲೆ ಪರಿಸರದಿಂದ ಹೊರಗಡೆ ಹೋದಾಗ ಏನಾದರೂ ಅನಾಹುತಗಳು ಸಂಭವಿಸಬಹುದು ಅಂತಕ್ಕಂಥದ್ದು. ಮುಖ್ಯ ರಸ್ತೆಗಳಿರ್ತದೆ, ವಾಹನಗಳು ಓಡಾಡ್ತಾ ಇರ್ತದೆ, ಅನೇಕ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಆಗಬಹುದು ಅಂತಕ್ಕಂಥದ್ದು. ಅದಲ್ಲದೆ ಏನಾದ್ರು ಶಾಲೆಯ ಅಕ್ಕಪಕ್ಕದಲ್ಲಿ ಗಿಡ ಮರಗಳು ಏನಾದ್ರು ಬೆಳೆದಿದ್ದರೆ ಅದರಿಂದ ಅನೇಕ ವಿಸರ್ಜನೆಗಳು ಬಂದು ಶಾಲೆಯ ತರಗತಿ ಕೊಠಡಿಯಲ್ಲಿ ಸೇರಿಕೊಂಡು ಮಕ್ಕಳಿಗೆ ತೊಂದರೆ ಆಗುತ್ತದೆ. ಹಾಗಾಗಿ ಮಕ್ಕಳ ರಕ್ಷಣಾ ದೃಷ್ಟಿಯಿಂದ ಶಾಲೆಯ ಸುತ್ತ ಒಂದು ಕಾಂಪೌಂಡ್ ಗೋಡೆ ಇರತಕ್ಕಂಥ ನಿಯಮಾವಳಿ ಇದೆ. ಅದರ ಪ್ರಕಾರ ನಿಮ್ಮ ಶಾಲೆಯಲ್ಲಿ ಶಾಲೆಯ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇದೆ. ಶಾಲೆಯ ಗ್ರಂಥಾಲಯವನ್ನು ಹೊಂದಿದೆಯೇ, ಒಂದು ಶಾಲೆ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಕಲಿಕೆ ಆಗಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಆ ಗ್ರಂಥಾಲಯದಲ್ಲಿ ಎಲ್ಲ ವಿಷಯದ ಪುಸ್ತಕಗಳಿರ್ಬೋದು, ಭಾಷೆಯನ್ನು ಕಲಿಸ್ತಕ್ಕಂಥದ್ದು ಇರ್ಬೋದು, ಗಣಿತದ ಲೆಕ್ಕಗಳನ್ನು ಕಲಿಸ್ತಕ್ಕಂಥದ್ದು, ವಿಜ್ಞಾನದ ಅನೇಕ ವಿಭಾಗಗಳ ವಿಷಯಗಳನ್ನು ಕಲಿಕೆ ಮಾಡ್ತಕ್ಕಂಥದ್ದು, ಇತಿಹಾಸ, ಚರಿತ್ರೆ, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಇವೆಂಟ್ಸ್ ಎಲ್ಲ ವಿಷಯಗಳ ಕಲಿಕೆ ಇದೆ. ಏಕೆಂತಂದರೆ ಈಗ ಮಕ್ಕಳಿಗೆ ಪಠ್ಯಪುಸ್ತಕದಲ್ಲಿ ಕೇವಲ 20ರಿಂದ 25 ಭಾಗದಷ್ಟು ವಿಷಯ ಮಾತ್ರ ಕಲಿಕೆಗೆ ಸಿಗ್ತದೆ. ಇಷ್ಟೇ ವಿಷಯವನ್ನು ಕಲಿತರೆ ಸಾಕಾಗೋದಿಲ್ಲ ಮಗುವಿಗೆ. ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಒಳ್ಳೆಯ ಪದವಿಗಳನ್ನು ಪಡಿಬೇಕು. ಪದವಿಯನ್ನು ಪಡೆದುಕೊಂಡು ಹೊರಗಡೆ ಬಂದಾಗ ಒಳ್ಳೆಯ ಉದ್ಯೋಗಗಳನ್ನು ಪಡಿಬೇಕು, ಒಳ್ಳೆಯ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಗು ಎದುರಿಸಬೇಕಾಗ್ತದೆ. ಆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಆಯ್ಕೆ ಆದರೂ ಮಾತ್ರ ಮಗು ಅರ್ಹತೆಯನ್ನು ಹೊಂದುತ್ತದೆ. ಹಾಗಾಗಿ ಪಠ್ಯಪುಸ್ತಕದ ವಿಷಯಗಳನ್ನು ಮಾತ್ರ ಕಲಿತರೆ ಮುಂದಿನ ದಿನಗಳಲ್ಲಿ ಮಗುವಿಗೆ ಉಪಯೋಗ ಆಗೋದಿಲ್ಲ. ಹಾಗಾಗಿ ಗ್ರಂಥಾಲಯದ ಪುಸ್ತಕಗಳನ್ನ ಓದಿ ಮಗು ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು ಪ್ರಾಥಮಿಕ ಹಂತದಲ್ಲಿ. ಹಾಗಾಗಿ ಗ್ರಂಥಾಲಯವನ್ನು ಹೊಂದಿರಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದರ ಪ್ರಕಾರ ನಿಮ್ಮ ಶಾಲೆಯಲ್ಲಿ 3316 ಪುಸ್ತಕಗಳು ಇರ್ತಕ್ಕಂಥದ್ದಿದೆ. ಮಕ್ಕಳು ಅದನ್ನು ಪಡ್ಕೊಂಡು ಓದ್ತೀನಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಶಾಲಾ ಗ್ರಂಥಾಲಯದಲ್ಲಿ ಪುಸ್ತಕಗಳಿರಬೇಕು ಅಂತಕ್ಕಂಥದ್ದೇ ಇದೆ. ಆಮೇಲೆ ನಿಯತಕಾಲಿಕೆಗಳು ಇಲ್ಲ. ಆಮೇಲೆ ಎಲ್ಲ ವಿಷಯದ ಪುಸ್ತಕಗಳು ಇದ್ದಾವೆ. ಗ್ರಂಥಾಲಯದ ಅವಧಿಯನ್ನು ನಮೂದಿಸಬೇಕು ಮಕ್ಕಳಿಗೆ ಓದಲಿಕ್ಕೆ, ಅದನ್ನು ನಮೂದು ಮಾಡಿದ್ದಾರೆ. ಗ್ರಂಥಾಲಯದ ಪುಸ್ತಕಗಳ ಹಂಚಿಕೆಯನ್ನು ರಿಜಿಸ್ಟರನ್ನು ನಿರ್ವಹಣೆ ಮಾಡಬೇಕಾಗ್ತದೆ ಮಕ್ಕಳಿಗೆ ನೀಡ್ತಕ್ಕಂಥದ್ದು, ಅದನ್ನು ನಿರ್ವಹಣೆ ಮಾಡಿದ್ದಾರೆ. ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಮಕ್ಕಳ ಕ್ರೀಡಾ ಸ್ಪರ್ಧೆಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಎಲ್ಲ ಕ್ರೀಡಾ ವಸ್ತುಗಳು ಇದೆಯಾ ಅಂತಕ್ಕಂಥದ್ದು ಇಲ್ಲಿ ಇದ್ದೇ ಇದೆ. ಆಮೇಲೆ ಮಕ್ಕಳಿಗೆ ನೀಡಲಾಗ್ತಾ ಇದೆ
ತರಗತಿಗಳಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳು ಲಭ್ಯವಿದೆಯೇ? ಶಿಕ್ಷಕರು ಪಾಠ ಪ್ರವಚನದಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳು ಟೀಚಿಂಗ್ ಏಡ್ಸ್ ಅವುಗಳನ್ನು ಬಳಸಿಕೊಂಡು ಪಾಠ ಪ್ರವಚನಗಳನ್ನು ಮಕ್ಕಳಿಗೆ ನಿರ್ವಹಣೆ ಮಾಡಬೇಕು. ಅದರಿಂದ ಮಕ್ಕಳಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆ ಆಗ್ತದೆ ಅಂತಕ್ಕಂಥದ್ದು ಅದನ್ನು ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಶಾಲೆಯಲ್ಲಿ ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆಯೇ? ಮಗುವಿಗೆ ತಂತ್ರಜ್ಞಾನಯುಕ್ತವಾಗಿರ್ತಕ್ಕಂಥ ತಂತ್ರಾಂಶಯುಕ್ತವಾಗಿರ್ತಕ್ಕಂಥ ಗುಣಮಟ್ಟದ ಕಲಿಕೆ ಶಾಲಾ ಹಂತದಲ್ಲಿ ಆಗಬೇಕು. ಆಗ ಆಗಬೇಕಾದ್ರೆ ಒಂದು ಶಾಲೆ ಕಂಪ್ಯೂಟರ್ಗಳನ್ನು ಹೊಂದಿರಬೇಕು, ಲ್ಯಾಪ್ಟಾಪ್ಗಳನ್ನು ಹೊಂದಿರಬೇಕು, ಪ್ರೊಜೆಕ್ಟರ್ಗಳನ್ನು ಹೊಂದಿರಬೇಕು, ಸ್ಮಾರ್ಟ್ ಬೋರ್ಡ್ಗಳನ್ನು ಹೊಂದಿರಬೇಕು, ಸ್ಮಾರ್ಟ್ ಟಿವಿಗಳನ್ನು ಹೊಂದಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ತಂತ್ರಜ್ಞಾನಯುಕ್ತ ತಂತ್ರಾಂಶಯುಕ್ತವಾಗಿರ್ತಕ್ಕಂಥ ಗುಣಮಟ್ಟದ ಕಲಿಕೆಯನ್ನು ಮಗು ಪ್ರಾಥಮಿಕ ಹಂತದಲ್ಲಿ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಈ ಶಾಲೆಯಲ್ಲಿ ಕಂಪ್ಯೂಟರ್ಗಳು ಈಗಾಗಲೇ ಯಾವುದೋ ಹಳೆಯ ಕಂಪ್ಯೂಟರ್ಗಳಿದೆ, ಅದಾಗಲೇ ಮಕ್ಕಳ ಕಲಿಕೆಗೆ ಲಭ್ಯತೆ ಇಲ್ಲ. ಆಮೇಲೆ ಲ್ಯಾಪ್ಟಾಪ್ ಒಂದಿದೆ, ಅದು ಒಂದಿರ್ತಕ್ಕಂಥದ್ದು. ಆಮೇಲೆ ಸ್ಮಾರ್ಟ್ ಬೋರ್ಡ್ ಪ್ರೊಜೆಕ್ಟರ್ ಒಂದಿದೆ, ಅದು ಸಹ ಮಕ್ಕಳ ಕಲಿಕೆಗೆ ಅನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ದು. ಸ್ಮಾರ್ಟ್ ಬೋರ್ಡ್ಗಳ ಆಗಲೇ ಇಲ್ಲ. ಸ್ಮಾರ್ಟ್ ಟಿವಿ ಇದೆ. ಸ್ಮಾರ್ಟ್ ಟಿವಿಯಿಂದ ಏನಾಗ್ತದೆ ಅಂದರೆ ಮಕ್ಕಳಿಗೆ ನಮ್ಮ ಫೋನ್ಗಳ ಮೂಲಕ ಅಥವಾ ಬೇರೆ ಬೇರೆ ವ್ಯವಸ್ಥೆಗಳ ಮೂಲಕ ಸಂಗ್ರಹಣೆ ಮಾಡಿಕೊಂಡು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡತಕ್ಕಂಥ ಅನುಕೂಲತೆ ಇರ್ತದೆ. ಅದರಿಂದ ಮಾಡಿದ್ರೆ ಏನಾಗ್ತದೆ, ಉತ್ತಮವಾಗಿರ್ತಕ್ಕಂಥ ಕಲಿಕೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಒಂದು ಸ್ಮಾರ್ಟ್ ಟಿವಿ ಮಾತ್ರ ಇರ್ತಕ್ಕಂಥ ಇದು ಇಲ್ಲಿ ಕಂಡು ಬಂದಿದೆ. ನಾವೀನ್ಯ ಬೋಧನಾ ಚಟುವಟಿಕೆಗಳನ್ನು ಬಳಸಲಾಗ್ತದೆ. ಇದರ ಮೂಲಕ ಉತ್ತಮವಾಗಿರ್ತಕ್ಕಂಥ ಒಳ್ಳೆಯ ಸ್ಮಾರ್ಟ್ ಎಜುಕೇಷನ್ ಅನ್ನು ಕೊಡಲಿಕ್ಕೆ ನಾವೀನ್ಯ ಬೋಧನಾ ಚಟುವಟಿಕೆಗಳನ್ನು ಮಕ್ಕಳಿಗೆ ಕೊಟ್ಟರೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆ ಆಗ್ತದೆ ಅಂತಕ್ಕಂಥದ್ದು. ಆಮೇಲೆ ಶಾಲೆಯಲ್ಲಿ ಘನ ಮತ್ತು ದ್ರವ ತ್ಯಾಜ್ಯತೆ ವಿಲೇವಾರಿ ಹೇಗಿದೆ ಅಂತಕ್ಕಂಥದ್ದನ್ನು ಅದನ್ನು ಸ್ಥಳೀಯ ಗ್ರಾಮ ಪಂಚಾಯತಿ ವಿಲೇವಾರಿ ಮಾಡ್ತದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಕೆಲವು ಮೂಲಸೌಕರ್ಯಗಳು ಇತರೆ ಇಲಾಖೆಗಳ ಯೋಜನೆಗಳಿಂದ ಮಂಜೂರಾಗಿದೆ ಮತ್ತು ನಿರ್ವಹಿಸಲಾಗಿದೆ. ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಶಿಕ್ಷಣ ಇಲಾಖೆಯಿಂದ ಬರ್ತಕ್ಕಂಥ ಅನುದಾನ ಸಾಕಾಗುವುದಿಲ್ಲ. ಶಾಲೆಯ ಭೌತಿಕವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮತ್ತು ಶೈಕ್ಷಣಿಕ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಹಾಗಾಗಿ ಸರ್ಕಾರ ಬೇರೆ ಬೇರೆ ಇಲಾಖೆಗಳಿಂದ ಅನುದಾನ ಪಡೆದುಕೊಂಡು ಶಾಲೆಯ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದರಲ್ಲಿ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ, ಜಿಲ್ಲಾ ಪರಿಷತ್, ಶಾಸಕರ ಅನುದಾನ, ಸಂಸದರ ಅನುದಾನ, ವಿಧಾನ ಪರಿಷತ್ ಸದಸ್ಯರ ಅನುದಾನ, ಶಿಕ್ಷಕರ ಪ್ರತಿನಿಧಿಗಳ ಅನುದಾನಗಳನ್ನು ಪಡೆದುಕೊಂಡು ಶಾಲೆಯನ್ನು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದರಲ್ಲಿ 2020ರಿಂದ ಈಚೆಗೆ 2022-23ರಲ್ಲಿ ಶಾಸಕರ ಅನುದಾನದಿಂದ 2 ತರಗತಿ ಕೊಠಡಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇಲ್ಲಿ ಕಂಡು ಬಂದಿದೆ. ಅದನ್ನು ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ಶಾಸಕರ ಅನುದಾನದಿಂದ 7 ತರಗತಿ ಕೊಠಡಿ ನೆಲಹಾಸು ನಿರ್ಮಾಣ 24-25ರಲ್ಲಿ ನಿರ್ಮಾಣ ಆಗಿರ್ತದೆ ಮತ್ತು ಅದು ಸಹ ಇಲ್ಲಿ ನಿರ್ವಹಣೆ ಆಗಿರ್ತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. ಅದಲ್ಲದೆ ಅಡಿಗೆ ಕೊಠಡಿ ಮೇಲ್ಚಾವಣಿ ರಿಪೇರಿ ಆಗಿರ್ತಕ್ಕಂಥದ್ದು ಅದನ್ನು ಸಹ ರಿಪೇರಿ ಆಗಿರ್ತಕ್ಕಂಥದ್ದು ಅದು 24 ಕಿಲೋಮೀಟರ್ ಅದನ್ನು ನಿರ್ವಹಣೆ ಆಗಿರ್ತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿರ್ತಕ್ಕಂಥದ್ದು. 3 ಕಾಮಗಾರಿಗಳು ಈಗಾಗಲೇ ನಿರ್ವಹಣೆ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ. ಆಮೇಲೆ ಇಲಾಖೆ ನಿಯಮದ ಪ್ರಕಾರ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆಯೇ? ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರ್ತಾರೆಯೇ? ಶಿಕ್ಷಕರು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುತ್ತಾರೆಯೇ? ಇಲಾಖಾ ನಿಯಮ ಇದೆ. ಶಾಲೆಗೆ ಎಷ್ಟು ಸಮಯಕ್ಕೆ ಸರಿಯಾಗಿ ಬರಬೇಕು, ಪಾಠ ಪ್ರವಚನವನ್ನು ನಿರ್ವಹಣೆ ಮಾಡಬೇಕು, ಎಷ್ಟು ಸಮಯಕ್ಕೆ ನಿರ್ಗಮಿಸಬೇಕು ಅನ್ನೋದು ಅದಕ್ಕೆ ಸರಿಯಾಗಿ ಶಿಕ್ಷಕರು ಸಮಯ ಪಾಲನೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಆಮೇಲೆ ಶಿಕ್ಷಕರು ಕಾಲಕಾಲಕ್ಕೆ ಇಲಾಖಾ ನಿಯಮದ ಪ್ರಕಾರ ಪಾಠ ಪ್ರವಚನಗಳನ್ನು ಮಾಡ್ತಕ್ಕಂಥದ್ದು, ಪರೀಕ್ಷೆಗಳನ್ನು ಘಟಕ ಪರೀಕ್ಷೆಗಳನ್ನು ಮಾಡ್ತಕ್ಕಂಥದ್ದು, ಮೌಲ್ಯಾಂಕನ ಮಾಡ್ತಕ್ಕಂಥದ್ದು, ಮೌಲ್ಯಾಂಕನ ಮಾಡಿ ಮಗು ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದನ್ನು ಮಗುವಿಗೆ ಮತ್ತು ಪೋಷಕರಿಗೆ ಅದರ ಮಾಹಿತಿ ನೀಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಶಾಲಾ ಹಂತದಲ್ಲಿ ಇಲಾಖಾ ನಿಯಮದ ಪ್ರಕಾರ ನಿರ್ವಹಣೆ ಮಾಡಬೇಕಾಗ್ತದೆ. ಅದನ್ನು ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಇಲ್ಲಿ. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಶಿಕ್ಷಕರಿದ್ದಾರೆ, ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ, ಆಮೇಲೆ ವಿಷಯವಾರು ಬೋಧನೆಗೆ ಅನುಗುಣವಾಗಿ ಶಿಕ್ಷಕರಿದ್ದಾರೆ, ಒಂದು ಶಿಕ್ಷಕರ ಕೊರತೆ ಇದೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಇತ್ತೀಚೆಗೆ ಶಿಕ್ಷಕರು ತರಬೇತಿಗಳನ್ನು ಪಡೆದಿದ್ದಾರೆ. ಕಾಲಕಾಲಕ್ಕೆ ಅನೇಕ ಬದಲಾವಣೆಗಳಾಗ್ತದೆ ಶಿಕ್ಷಣಕ್ಕೆ. ಶಿಕ್ಷಕರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ತರಬೇತಿಗಳನ್ನು ಇಲಾಖೆ ನೀಡುತ್ತದೆ, ಅದನ್ನು ಪಡೆದಿದ್ದೇವೆ ಅಂತ ಅಭಿಪ್ರಾಯವನ್ನು ಹೇಳಿದ್ದಾರೆ. ಶಾಲೆಯನ್ನು ಇತರ ಉದ್ದೇಶಗಳಿಗಾಗಿ ಬಳಸಲಾಗ್ತದೆ. ಶಾಲೆಯಿಂದ ಯಾವುದೇ ರಾಜಕೀಯವಾಗಿರ್ತಕ್ಕಂಥ ಸಾಮಾಜಿಕ ಉದ್ದೇಶಗಳನ್ನು ಬರ್ತಾ ಇಲ್ಲ ಅಂತ ಅಭಿಪ್ರಾಯವನ್ನು ಹೇಳಿದ್ದಾರೆ. ಪ್ರವೇಶ ಶುಲ್ಕ, ಅರ್ಜಿ ಶುಲ್ಕ, ಕ್ಯಾಟರಿಸಿ ಶುಲ್ಕ, ಆಮೇಲೆ ಬೋಧನಾ ಶುಲ್ಕ, ಇತರೆ ಶುಲ್ಕಗಳನ್ನು ಪಡೆಯಲಾಗ್ತದೆ, ಯಾವುದು ಪಡೆಯಲಾಗ್ತಿಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಆಮೇಲೆ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ.
ಶಾಲೆಯ ಪ್ರತಿಯೊಂದು ಅಭಿವೃದ್ಧಿ, ಶಾಲೆಯ ಭೌತಿಕವಾಗಿರ್ತಕ್ಕಂಥ ಅಭಿವೃದ್ಧಿ ಇರ್ಬೋದು, ಶೈಕ್ಷಣಿಕವಾಗಿರ್ತಕ್ಕಂಥ ಅಭಿವೃದ್ಧಿ ಇರ್ಬೋದು, ಶಿಕ್ಷಕರ ಪಾತ್ರ ಎಷ್ಟಿರ್ತದೋ ಅಷ್ಟೇ ಪಾತ್ರ ಎಸ್.ಡಿ.ಎಂ.ಸಿ ಸಮಿತಿಯ ಪಾತ್ರ ಇರ್ತದೆ. ಕ್ರಿಯಾಶೀಲವಾಗಿ ಎಸ್.ಡಿ.ಎಂ.ಸಿ ಸಮಿತಿ ಪಾಲ್ಗೊಂಡಲ್ಲಿ ಆ ಶಾಲೆ ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಲಿಕ್ಕೆ, ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಅನುಕೂಲತೆ ಆಗ್ತದೆ. ಹಾಗಾಗಿ ಒಂದು ಕ್ರಿಯಾಶೀಲವಾಗಿರ್ತಕ್ಕಂಥ ಶಾಲಾಭಿವೃದ್ಧಿ ಸಮಿತಿ ಇದೆಯಾ ಅಂತಕ್ಕಂಥದ್ದನ್ನು ನಾವು ಅಭಿಪ್ರಾಯ ಕೇಳಿದ್ವಿ. ಇದೇ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅಕಸ್ಮಾತ್ ಇಲ್ಲದೇ ಇದ್ದರೆ ನೀವು ಪೋಷಕರು ಈ ಸಭೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಬಹುದು, ಅದರ ಬಗ್ಗೆ ಚರ್ಚೆ ಮಾಡಬಹುದು. ಆಮೇಲೆ ಪ್ರತಿ ತಿಂಗಳು ಎಸ್.ಡಿ.ಎಂ.ಸಿ ಸಭೆಗಳು ನಡೆಯುತ್ತದೆಯೇ? ಒಂದು ವರ್ಷದಲ್ಲಿ 12 ಎಸ್.ಡಿ.ಎಂ.ಸಿ ಸಭೆಗಳು ನಡೆಯಬೇಕು, ಪ್ರತಿ ತಿಂಗಳು ನಡೀಬೇಕು ಅಂತಕ್ಕಂಥ ನಿಯಮಾವಳಿ. ಅದಕ್ಕೆ ಶಾಲೆಯ ಅಭಿವೃದ್ಧಿ ಬಗ್ಗೆ, ಮಕ್ಕಳ ಶಿಕ್ಷಣದ ಬಗ್ಗೆ ಚರ್ಚೆ ಆಗಬೇಕು, ಅದರ ನಡವಳಿಕೆಯನ್ನು ದಾಖಲಾಗಬೇಕು. ಒಟ್ಟು 13 ಸಭೆಗಳು ಆಗಿರ್ತಕ್ಕಂಥ 2023-24ರಲ್ಲಿ ದಾಖಲಾತಿ ನಿರ್ವಹಣೆ ಆಗಿದೆ. ಆಮೇಲೆ ಇಲಾಖಾಧಿಕಾರಿಗಳಿಗೆ ಭೇಟಿಗೆ ಸಂಬಂಧಪಟ್ಟಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಪ್ರಾಥಮಿಕ ಶಾಲೆಗೆ ಒಂದು ವರ್ಷದಲ್ಲಿ ಒಮ್ಮೆ ಭೇಟಿ ನೀಡಬೇಕು. ಆಮೇಲೆ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಒಮ್ಮೆ ಭೇಟಿ ನೀಡಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ನಮ್ಮ ದಾಖಲಾತಿ ನಾವು ನೋಡಿದಾಗ ಬಿ ಅವರು 2023-24ರಲ್ಲಿ ಒಂದು ಬಾರಿ ಭೇಟಿ ನೀಡಿರ್ತಕ್ಕಂಥ ದಾಖಲಾತಿ ನಿರ್ವಹಣೆ ಆಗಿದೆ. ಬಿ.ಆರ್.ಸಿ ಅವರು ಸಹ ಒಂದೇ ಭೇಟಿ ನೀಡಿರ್ತಕ್ಕಂಥ ದಾಖಲಾತಿ ನಿರ್ವಹಣೆ ಆಗಿದ್ದಾರೆ. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯು ಕಳೆದ 12 ತಿಂಗಳಲ್ಲಿ ಶಾಲೆಗೆ 2 ಸಾರಿ ಭೇಟಿ ನೀಡಿದ್ದಾರೆ. ಸಿ.ಆರ್.ಪಿ ಅವರು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು, ಇಲಾಖೆಗೆ ಸಂಬಂಧಪಟ್ಟಂತೆ ಇಲಾಖಾ ಅಧಿಕಾರಿಗಳವರು ಶಾಲೆಗೆ ಕೊಂಡೊಯ್ದಂತೆ ಇಲಾಖಾ ಎಲ್ಲ ಮಾಹಿತಿಗಳನ್ನು ಶಾಲೆಗೆ ತಲುಪಿಸಬೇಕಾಗುವುದು, ಶಾಲೆಯ ಎಲ್ಲ ಮಾಹಿತಿಗಳನ್ನು ಇಲಾಖೆಗೆ ತಲುಪಿಸಿ ಸಮನ್ವಯವನ್ನು ಸಾಧಿಸಿ ಶಾಲೆಯಲ್ಲಿ ಉತ್ತಮ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಜವಾಬ್ದಾರಿ ಸಿ.ಆರ್.ಪಿ ಅವರು ಶಾಲೆಗೆ ಒಂದು ವರ್ಷದಲ್ಲಿ 12 ಬಾರಿ ಭೇಟಿ ನೀಡಬೇಕು ಅಂತ ನಿಯಮಾವಳಿ ಇದೆ. ದಾಖಲೆ ನಿರ್ವಹಣೆ ಆಗಬೇಕು. ಇಲ್ಲಿ ನಾವು ದಾಖಲೆಯಲ್ಲಿ ನೋಡಿದಾಗ 13 ಬಾರಿ ಭೇಟಿ ನೀಡಿರ್ತಕ್ಕಂಥದ್ದು ನಮಗೆ ಕಂಡು ಬಂದಿದೆ. ಆಮೇಲೆ ಗ್ರಂಥಾಲಯಕ್ಕೆ ಅನುದಾನವನ್ನು ಶಾಲೆ ಪಡೆದಿದೆಯಾ ಅಂತಕ್ಕಂಥದ್ದನ್ನು ಇಲ್ಲಿ 2024-25ರಲ್ಲಿ 6 ವರ್ಷದವರೆಗೆ ಅನುದಾನವನ್ನು ಸರ್ಕಾರದಿಂದ ಪಡ್ಕೊಂಡಿದೆ. 83 ಪುಸ್ತಕಗಳನ್ನು ಖರೀದಿಸಿ ಆಗಾಗಲೇ ಗ್ರಂಥಾಲಯದಲ್ಲಿ ನಿರ್ವಹಣೆ ಮಾಡಲಾಗಿದೆ. ಶಾಲೆ ಸ್ವಚ್ಛತಾ ಕ್ರಿಯಾ ಯೋಜನೆಯನ್ನು ಶಾಲೆ ನಿರ್ವಹಣೆ ಮಾಡಿದೆ. ಶಾಲಾ ಮಕ್ಕಳ ಸುರಕ್ಷತೆಗೆ ಸಂಬಂಧಿಸಿದ ಶಾಲಾ ಸುರಕ್ಷತಾ ಸಮಿತಿಯನ್ನು ರಚನೆ ಮಾಡಬೇಕು, ಆಗಲೇ ಸಮಿತಿಯನ್ನು ರಚನೆ ಮಾಡಿದೆ. ಆಮೇಲೆ ಏನಾದರೂ ದೂರುಗಳಿದ್ದರೆ ಪೋಷಕರಲ್ಲಿ, ಗ್ರಾಮಸ್ಥರಲ್ಲಿ ಶಾಲೆಯ ಬಗ್ಗೆ ಒಂದು ದೂರು ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಬೇಕು, ಅದನ್ನು ನಿರ್ವಹಣೆ ಮಾಡಿದ್ದಾರೆ. ಶಾಲಾ ಸುರಕ್ಷಾ ಪ್ರತಿಜ್ಞೆಯನ್ನು ನಿರ್ವಹಿಸಬೇಕು, ಅದನ್ನು ನಿರ್ವಹಣೆ ಮಾಡಿದ್ದಾರೆ. ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥದಲ್ಲಿ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಮಕ್ಕಳು ತಲುಪುವ ಹಂತದಲ್ಲಿ ಇರುತ್ತದೆ. ಏನಾದರೂ ಶಾಲಾ ಪರಿಸರದಲ್ಲಿ ತರಗತಿ ಕೊಠಡಿಯಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತಾ ರೀತಿಯಲ್ಲಿ ವಿದ್ಯುತ್ ತಂತಿಗಳ ಅಳವಡಿಕೆ ಇದೆಯಾ ಅಂತಕ್ಕಂಥದ್ದು ಯಾವುದು ಎಂದು ನಮಗೆ ಕಂಡು ಬಂದಿಲ್ಲ, ಇಲ್ಲ ಅಂತಕ್ಕಂಥ ಅಭಿಪ್ರಾಯಗಳಿದೆ. ಆಮೇಲೆ ಶಾಲೆಯಲ್ಲಿ ಜಾತಿ, ಲಿಂಗ, ಭಾಷೆಗಳಿಗೆ ಸಂಬಂಧಪಟ್ಟ ತಾರತಮ್ಯ ಹಿಂಸೆಗಳ ಕುರಿತು ಮೇಲ್ವಿಚಾರಣೆಯನ್ನು ನಡೆಸಲಾಗುತ್ತಿದೆ, ಅದನ್ನು ನಡೆಸಲಾಗುತ್ತಿದೆ ಅಂತಕ್ಕಂಥ ಅಭಿಪ್ರಾಯಗಳಿದೆ. ಮಕ್ಕಳಿಗೆ ಏನಾದರೂ ಆರೋಗ್ಯದಲ್ಲಿ ತೊಂದರೆ, ಆಮೇಲೆ ಆಟ ಪಾಠದಲ್ಲಿ ಪಾಲ್ಗೊಂಡಾಗ ಸಣ್ಣ ಪುಟ್ಟ ಗಾಯಗಳಾದಾಗ ಅವರಿಗೆ ಒಂದು ಗರಿಷ್ಠವಾಗಿರ್ತಕ್ಕಂಥ ಔಷಧಿ ಶಾಲೆಯಲ್ಲೇ ದೊರೆಯಬೇಕು. ಹಾಗಾಗಿ ಒಂದು ಸ್ವತಂತ್ರ ಪೆಟ್ಟಿಗೆ ಇರಬೇಕು, ಅದರಲ್ಲಿ ಕನಿಷ್ಠ ಔಷಧಿ ಇರಬೇಕು ಅನ್ನೋದು ಅದನ್ನು ಈಗಾಗಲೇ ಶಾಲೆ ನಿರ್ವಹಣೆ ಮಾಡಿದೆ. ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಮಕ್ಕಳ ದೂರವಾಣಿ, ಮಹಿಳಾ ದೂರವಾಣಿ, ಆರೋಗ್ಯ ದೂರವಾಣಿ, ಪೊಲೀಸ್ ದೂರವಾಣಿ, ಅಗ್ನಿಶಾಮಕ ದೂರವಾಣಿ, ಹೀಗೆ ಇವುಗಳನ್ನೆಲ್ಲ ಇಲ್ಲಿ ಮುಖ್ಯ ಶಿಕ್ಷಣ ಕೊಠಡಿಯ ಫಲಕದ ರೂಪದಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಏನಾದರೂ ತುರ್ತು ಸಂದರ್ಭದಲ್ಲಿ ಆಗಾಗಲೇ ಸಂಪರ್ಕ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ಅದನ್ನು ಪ್ರದರ್ಶನ ಮಾಡಿದ್ದಾರೆ. ಅದರಂತೆ ಇಲಾಖೆಗೆ ಸಂಬಂಧಪಟ್ಟಂತೆ DDPಯಿಂದ ಅಪ್ ಮುಖ್ಯ ಶಿಕ್ಷಕರವರೆಗಿನ ಎಲ್ಲ ದೂರವಾಣಿ ಸಂಖ್ಯೆಗಳನ್ನು ಮುಖ್ಯ ಶಿಕ್ಷಣ ಕೊಠಡಿಯ ಫಲಕದಲ್ಲಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದರ ಪ್ರಕಾರ ನಿರ್ವಹಣೆ ಮಾಡಿದ್ದಾರೆ. ಇಲ್ಲಿ ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳು ತರಬೇತಿಯನ್ನು ಪಡೆದಿರ್ತಾರೆ. ಒಂದು ಶಾಲೆಯಲ್ಲಿ ಒಂದು ಶಿಕ್ಷಕರಿಗೆ ಇಲಾಖೆಯಿಂದ ಮಕ್ಕಳಿಗೆ ವೃತ್ತಿಪರ ಶಿಕ್ಷಣವನ್ನು ನೀಡ್ತಕ್ಕಂಥ, ವೃತ್ತಿಪರ ಮಾರ್ಗದರ್ಶನ ನೀಡ್ತಕ್ಕಂಥ ಒಂದು ತರಬೇತಿಯನ್ನು ಇಲಾಖೆ ನೀಡ್ತದೆ. ಆಮೇಲೆ ಸಮಾಲೋಚನೆ ಕೌಶಲ್ಯ, ಯಾವುದಾದ್ರು ಮಗು ಮಾನಸಿಕವಾಗಿ ಖಿನ್ನತೆಗೊಳಗಾದಾಗ ಸಮಾಲೋಚನೆ ಕೌನ್ಸಿಲಿಂಗ್ ಮೂಲಕ ಸಹಜತೆಗೆ ತರ್ತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥದ್ದು ಒಬ್ಬ ಶಿಕ್ಷಕರಿಗೆ ಇಲಾಖೆ ತರಬೇತಿ ಕೊಡ್ತದೆ, ಇದು ಕೊಟ್ಟಿದ್ದಾರೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಇದಲ್ಲದೆ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ರೂಢಿಗಳಿದ್ದರೆ ನಮೂದಿಸುವುದು ಅಂತಕ್ಕಂಥ ವರದಿಯಲ್ಲಿ ಏನೇನು ಮಕ್ಕಳಿಗೆ ಕಲಿಕಾ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ ಅಂತಕ್ಕಂಥದ್ದು. ಅದೇ ಸಂಬಂಧಪಟ್ಟಂತೆ ಯೋಗ, ಧ್ಯಾನ ಚಟುವಟಿಕೆಗಳು, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಸಪ್ರಶ್ನೆ ಚಟುವಟಿಕೆಗಳು, ಆಮೇಲೆ ಗಣಿತದ
ಅನೇಕ ಲೆಕ್ಕಗಳ ಕಲಿಕೆ ಚಟುವಟಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸರಳ ಲೆಕ್ಕಗಳ ಚಟುವಟಿಕೆಗಳು, ಆಮೇಲೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರಳ ಪ್ರಯೋಗ ಚಟುವಟಿಕೆಗಳು, ಆಮೇಲೆ ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಭಾ ಚಟುವಟಿಕೆಗಳು, ಇತಿಹಾಸ, ಚರಿತ್ರೆ ಮತ್ತು ಬೇರೆ ಬೇರೆ ಕ್ಷೇತ್ರ ಭೇಟಿಗಳಿಗೆ ಸಂಬಂಧಪಟ್ಟಂತೆ ಪ್ರವಾಸ ಚಟುವಟಿಕೆಗಳು, ಕ್ಷೇತ್ರ ಭೇಟಿಗಳು, ಆಮೇಲೆ ಸಚೇತನ ಚಟುವಟಿಕೆಗಳು, ಆಮೇಲೆ ಓದು ಕರ್ನಾಟಕ, ಹೀಗೆ ಅನೇಕ ಚಟುವಟಿಕೆಗಳನ್ನು ಶಾಲೆಯಲ್ಲಿ ಹಮ್ಮಿಕೊಂಡು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗ್ತಿದೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಹೀಗೆ 134 ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಏನು ಸರ್ಕಾರ ಸಾಮಾಜಿಕ ಪರಿಶೋಧನೆ ನಡೆಸಬೇಕು ಅಂತ ಅದರ ಪ್ರಕಾರ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಅದರಲ್ಲಿ ಏನೇನು ಅಂಶಗಳು, ಉತ್ತಮ ಅಂಶಗಳು ಬಂದಿದೆ, ಕೆಲವು ಇಲ್ಲದಿರುವ ಬಂದಿದೆ, ಅವುಗಳನ್ನೆಲ್ಲ ನಾವು ಸಭೆಯಲ್ಲಿ ಮಂಡಿಸಿದ್ದೇವೆ. ನಾವು ಸಹ ಏನಾದರೂ ಈ ಅಂಶಗಳಲ್ಲದೆ ತಮ್ಮ ಗಮನಕ್ಕೆ ಬಂದಿರತಕ್ಕಂಥ ಏನಾದರೂ ಅಂಶಗಳಿದ್ದರೆ ಅವುಗಳನ್ನು ಸಹ ತಿಳಿಸಿದರೆ ವರದಿಯ ಮೂಲಕ ಅವುಗಳನ್ನು ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ಹೇಳಿ ತಿಳಿಸ್ತಾ ಈ ಎಲ್ಲ ಅಂಶಗಳನ್ನು ತಿಳಿಸಿ ಅವಕಾಶ ಕೊಟ್ಟಿದ್ದಕ್ಕೂ ಧನ್ಯವಾದ. ಇದುವರೆಗೆ ವರದಿ ಮಾಡಿದ ದೇವೇಂದ್ರ ಪ್ರಸಾದ್ ಅವರಿಗೆ ಧನ್ಯವಾದಗಳು. ಈಗ ಈ ವರದಿಯ ಕುರಿತು ಪೋಷಕರು ಮತ್ತು ಸಾರ್ವಜನಿಕರಿಗೆ ಚರ್ಚೆ. ಇದರ ಅಭಿಪ್ರಾಯಗಳು ಪ್ರತಿಯೊಂದು ಮಾಡ್ತೀವಿ. ಮೇನ್ ಪಾಯಿಂಟ್ಗಳನ್ನು ಬಿಟ್ಟಿಲ್ಲ, ನಾವು ಮಾಡ್ತಿದ್ದೀವಿ. ಅಲ್ಲ ಮೊದಲು ನಾವು ಕೇಳಿದ್ದು ಮಾಡ್ತಾ ಇದ್ದೀವಿ. ರಿಪೋರ್ಟ್ ಇಷ್ಟೇ ಕಾಯಲ್ಲ. ಪ್ರೈವೇಟ್ ಶಾಲೆಗಳಲ್ಲಿ ಮಾಡಲು ಬಿಟ್ಟು ಬೇರೆ ಏನಾದ್ರು ವಿಷಯಗಳಿಗೆ ನಾವು 134 ಅಂಶವನ್ನು ಯಾಕೆ ತಿಳಿಸ್ತಿದ್ದೀವಿ ಅಂದ್ರೆ ನಮ್ಮ ವರದಿ ಅಲ್ಲ, ಇದು ಹಿಂದೆ ವರದಿ ಆಗಿರ್ಬೇಕು. ಯಾಕಂದ್ರೆ ಸಾರ್ವಜನಿಕ ಏನಾದ್ರೆ ಗ್ರಾಮಸ್ಥ ವರದಿನ ಸರ್ಕಾರಕ್ಕೆ ಹೋಗೋದು ನಾವು ಈಗ ಪರವಾಗಿ ಮಾಡ್ತಾ ಇದೀವಿ ಅಷ್ಟೇ. ಆದ್ರೆ ನಾವು ಹಾಗೆ ಕೊಡಲ್ಲ, ಅದಕ್ಕೋಸ್ಕರನೇ ಎಲ್ಲದನ್ನು ಓದಿ ಹೇಳ್ತಾರೆ. ಟೈಮ್ ಸಂಬಂಧ ಕೂಡ ಎಲ್ಲದನ್ನು ಯಾಕೆ ಹೇಳ್ತಾ ಇದೀವಿ ಅಂದ್ರೆ ನಿಮ್ಮಿಂದ ಅಭಿಪ್ರಾಯ ಬರಲಿ ಅಂತ ಹೇಳಿ. ಏನಾದ್ರು ಅದರಲ್ಲಿ ಏನಾದ್ರು ನಾವು ಹೇಳಿದ್ರಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ರೆ ನೀವು ಹೇಳ್ಕೊಂಡು ಕರೆಕ್ಷನ್ ಕೊಟ್ಟು ಅದನ್ನ ಅದೇ ಥರ ವರದಿ ಕೊಡ್ತೀವಿ. ಚರ್ಚೆ ಮಾಡ್ಬೋದು, ತೊಂದರೆ ಎಲ್ಲ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಏನಾದರೂ ಇದ್ರೆ ತಿಳಿಸಿ. ಏನಾದಿದೆಯಾ? ಮಟ್ಟೆದೊಂದು ಪ್ರಾಬ್ಲಮ್ ಆಗಿಲ್ಲ, ಹದಿನೈದು ಅದನ್ನೊಂದು ನೀವು ಸರ್ಕಾರ ಲೆವೆಲಿಗೆ ತಿಳಿಸ್ಬೇಕು. ನೀವು ವರದಿಲಿ ಅದನ್ನೊಂದು ವರದಿ ನೀರೆಲ್ಲ ಗೊತ್ತಿಲ್ಲ. ಈ ತಾಲೂಕಲ್ಲಿ 4 ಶಾಲೆಗಳಲ್ಲಿ ಊಟ ಇರೋದ್ರಿಂದ ಅದರಲ್ಲಿ ಏನು ಹಿಂಗೆ ಮಕ್ಕಳಿಗೆ ಕೂಡ ಒಂದು ಕಡೆ ಈ ಸರಿ ಬಜೆಟ್ ಆಗೋದಿಲ್ಲ, ನೆಕ್ಸ್ಟ್ ಇಯರ್ ನಾವು ಕೂಡ ಮಾಹಿತಿ ಕೊಡ್ತೇವೆ ಅಂತ ಹೇಳಿ. ಸೊ ಅದು ರಿಪೋರ್ಟ್ ಸಪ್ರೇಟ್ ಆಗಿ ಹೋಗ್ಬೇಕು. ಬಿಸಿ ಊಟದೇನಿದೆ ಎಲ್ಲ ಸ್ಕೂಲ್ಗಳಿಂದ ಅದೇ ಸಮಸ್ಯೆ, ಮತ್ತೊಂದು ಸಮಸ್ಯೆ ಇದೆ, ಅದನ್ನು ಕೊಟ್ಟಿದ್ದೀವಿ. ಮತ್ತು CGM ಮತ್ತು SK ಮಾಡಬೇಕು ಕೂಡ ನಾವು ಆಲ್ರೆಡಿ 4 ಸ್ಕೂಲಿಂದ ಹೋಗಿ 4 ಸ್ಕೂಲ್ ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಅದನ್ನು ಇಲ್ಲ ಎಲ್ಲ ಶಾಲೆಗಳಲ್ಲಿ ನಾವು ವಾರದ ಆದ್ರೂ ಮೊಟ್ಟೆ ಕೊಡ್ತೀವ ಅಂತ ಕೇಳಿದ್ರೆ ನೀವು ಆಡಿಟಿಗೆ ಓಕೆ ಅಂತಾರೆ, ಮೊಟ್ಟೆ ಕೊಡ್ತೀವಿ ಅಂತಾರೆ. ಎಲ್ಲ ಸ್ಕೂಲಲ್ಲೂ ತುಪ್ಪ ಬರೋದು ಮೊಟ್ಟೆ ಕೊಡ್ತೀವಿ ಅಂತಾರೆ. ಮೊಟ್ಟೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲ ಶಾಲೆಗಳು ಮೊಟ್ಟೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. 5 ದಿನ ಕೊಡ್ತಾ ಇದ್ದಾರೆ, 4 ದಿನ ಕೊಡ್ತಾ ಇದ್ದಾರೆ ಕೆಲ ಶಾಲೆಯಲ್ಲಿ. ಯಾಕಂದ್ರೆ ಅದನ್ನ ಮೇಂಟೈನ್ ಮಾಡ್ತಾ ಇಲ್ಲ. 6 ದಿನ ಅಂತ ಹಿಂದೆ ಕೊಡ್ತಾರೆ. ಈಗ ನೀವು ಆಡಿಟಿ ಬಂದಾಗ ಏನಾಗುತ್ತೆ, ಪ್ರತಿಯೊಂದು ಶಾಲೆಗೂ ಇಲ್ಲ ನಾವು 6 ದಿನ ಮೊಟ್ಟೆ ಕೊಡ್ತೀವಿ ಅಂತ ಓಕೆ ಅಂತಾರೆ. ಆದ್ರೆ 6 ದಿನ ಕೊಡಕ್ಕೆ ಆಗ್ತಾ ಇಲ್ಲ. ಅವರು ಕೂಡ ಬಂದಿದ್ದು
ನಮ್ದು ಈ ದೊಡ್ಡ ಮಟ್ಟ ಶಾಲೆ ಅಲ್ಲ, ನಮ್ಗೆ ಪ್ರತಿ ತಿಂಗಳು ಒಂದು 500,000 ರೂಪಾಯಿ ಮೇಲೆ ಹೊರ ಬಿಡ್ತಾ ಉಂಟು. 1,000 ರೂಪಾಯಿ ಮೇಲೆ ಹೊರ ಬಿಡ್ತಾ ಉಂಟು. 5 ರೂಪಾಯಿ 20 ಪೈಸೆ ಎಲ್ಲಿದೆ ಮಂಡ್ಯ ರೇಟ್? ನಾವು ಕಾಲಕ್ಕೆ ತಕ್ಕಂತೆ ಇದು ಮಾಡ್ಬೇಕಾದ್ರೆ ಅದು ಏನಾಗಿದೆ ಅಂದ್ರೆ ಅದೇ ಅವರನ್ನು ನಾವು ಇದು ಮಾಡಿದಾಗ ಎಲ್ಲೋ ಒಂದು ಕಡೆ 4 ರೂಪಾಯಿ ಸಿಗುತ್ತೆ ಟೋಟಲ್ ಕಟ್ಟಬೇಕಿಲ್ಲ. ಅವರಿಗೆ ಸೇರ್ಬೇಕಾಗಿದೆ 8 ರೂಪಾಯಿ ಕೊಟ್ಟರೆ ಅವರಿಗೆ 4 ರೂಪಾಯಿ ಲಾಭ ಆಗುತ್ತೆ. ಈ ಭಾಗದಲ್ಲಿ ಮಾತ್ರ ಅದು ಜಾಸ್ತಿ ಇದೆ. ನಮ್ಮ ಪ್ರಾದೇಶಿಕವಾಗಿ ಏನೋ ಇಲ್ಲಿದೆ ವಿದ್ಯಾರ್ಥಿಗಳು 4 ವರ್ಷದಿಂದ ಇದುವರೆಗೂ ಒಂದು ಅದೇ ಹೇಳಿದ್ರೆ 4 ವರ್ಷದಿಂದ 4 ವರ್ಷದಿಂದ ಅಪ್ಲಿಕೇಶನ್ ಹಾಕ್ತಾರೆ. 4 ನಮಗೆ 10 ರೂಪಾಯಿ ಅಲ್ಲಿ ನಿಮಗೆ ಬಂದಿದೆ ಆಗಿದೆ ಈ ಶಾಲೆಯಲ್ಲಿ ಇರೋದೇ 10% ಶಾಲೆಯಲ್ಲಿ ಇರೋದೇ ಒಂದು ಸಮಸ್ಯೆ ಇರ್ಲಿ ಇರ್ಲಿ ವಿದ್ಯಾರ್ಥಿ ವೇತನ 4 ವರ್ಷದಿಂದ ಕಂಟಿನ್ಯೂಸ್ ಆಗ್ತಾ ಇದೆ. ನಮ್ಮ ಹಾಕೋಕೆ ದಿನ 100 ರೂಪಾಯಿ, ವರ್ಷ 100 ರೂಪಾಯಿ ಅಷ್ಟು ಫಿಕ್ಸೆಡ್. ಮಾಹಿತಿ ಕೇಳಿದ್ರೆ ಆ ಮಾಹಿತಿ ಪ್ರಕಾರ ಕಾರಣ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರು ಒಂದು ಅವರಿಗೂ ಬರ್ತಿಲ್ಲ ಅಂತ ಇದ್ದವರಿಗೆ ನಾಳೆ ಬರೋರಿಗೆ ಬಂತಲ್ಲ ಮೊದಲೇ ಇದ್ದವರಿಗೆ ಬರ್ತಾ ಇಲ್ಲ. ಈಗ ಅವ್ರ ಮಕ್ಕಳು ಈಗ ಹೇಳಿದಾರೆ 11 ಜನ 3 ಜನ ಬರ್ತಾರೆ 7 ಜನ ಬರ್ತಾರೆ. ಅದು ಕರ್ಕೊಂಡು ಹೋಗಿದ್ರೆ ಒಳ್ಳೆಯದು. ಅಲ್ಲಿ ಏನಾಗ್ತಿದೆ ಶಾಲೆಯಲ್ಲಿ ಮಾಹಿತಿ ಇಲ್ಲ. ಅಲ್ಲೇನೋ ಅಪ್ಲಿಕೇಶನ್ ಟೀಚರ್ ಅವತ್ತೇ ಹೇಳಿದಾರೆ ಸರಿ ನಮ್ಗೆ ಕೇಳ ಈಗ ಆಗ್ತಿದ್ರೆ ಅವಾಗ ಬಿಟ್ಟಿದ್ದೀವಿ. ನೀವು ಚರ್ಚೆ ಮಾಡಿ ಕರ್ಕೊಂಡು ಹೋಗಿದ್ರೆ ಒಂದು ಇದಾಗ್ಬೋದು ಅಂತ ಯಾರಿಗೆ ಬಂದಿದೆ ಸುಮಾರು ಆಮೇಲೆ 4 ವರ್ಷ ಕಂಟಿನ್ಯೂಸ್ ಆಗಿ ಅಷ್ಟು ಇಲ್ಲ. ಈಗ ವರ್ಷದಲ್ಲಿ ಆಗಬೇಕು ಅನ್ಸರೆ ಮಕ್ಕಳು ಇದ್ದಾರೆ. ಈಗ ಫೀಲ್ಡ್ ಇಲ್ಲ, ಬೇರೆ ಹೊರಗಿನ ಒಳ್ಳೆಯದು. 150 ಹೋಗಿ ಯಾವ ಕಾರಣ ಇಲ್ಲ. ಇಷ್ಟು ದೊಡ್ಡ ಶಾಲೆಗಲ್ಲ ತಾಲೂಕಲ್ಲಿ 11 ಜನ ಅಷ್ಟೇ ಇದ್ದಾರೆ. ಹೈಸ್ಕೂಲ್ಗಳಿಗೆ ಮಾತ್ರ ಇರ್ತವೆ. ಸ್ಕೂಲ್ಗಳಲ್ಲೂ ಇಲ್ಲ. ಸ್ಕೂಲ್ಗಳೆಲ್ಲ 300 ಜನ ಅವ್ರಿಗೆ ದೂರ ಕೊಡ್ಲಿಕ್ಕೆ ಆಗ್ತಿತ್ತು. ಬೇಕು 3 ಸಂಖ್ಯೆ ದಾಟಿದ ಶಾಲೆ ಕೊಡ್ಲೇಬೇಕಾಗುತ್ತೆ. ಲಾಸ್ಟಿಗೆ ನಿಮ್ಗೆ ಗೊತ್ತಾ ಎಲ್ಲ ಸಮಾನ ಶಿಕ್ಷಣ ಅಂತಾರೆ. ಈಗ ಏನಂದ್ರೆ 20 ಮಕ್ಕಳಿಗೆ 10 ಮಕ್ಕಳಿಗೆ ಒಂದು ಶಾಲೆಯಲ್ಲಿ ಅವರಿಗೂ ಶಿಕ್ಷಣ ಬರಲೇಬೇಕಲ್ಲ. ಅದು ವಂಚಿತರ ಆಗ ಎಷ್ಟರ ಮಟ್ಟಿಗೆ ಒಂದು ಕೊಡ್ತಾರೆ. ಲಾಸ್ಟಿಗೆ ಅವ್ರು ವಾರ ಒಂದು ಶಾಲೆಗೆ ಭೇಟಿ ಕೊಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಡೋದು. ರೂಲ್ಸ್ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಯಾವ್ದು ರೂಲ್ಸ್ ಗೊತ್ತಿಲ್ಲ. ಬಸ್ನಾಗ ಹೋಗ್ತಾರೆ ಕಡೆ ಹೋಗ್ತಾರೆ ರೂಲ್ಸೇ ಗೊತ್ತಿಲ್ಲ. ಇಲಾಖೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಂದ ಇವತ್ತು ಅವರಿಗೆ CRP ಅಲ್ಲಿ ಪಾಪ ತೆಗಿತಾಪ ಆ ಕಡೆ ಅಲ್ಲಿ ಹಾಗಾಗಿ
ಆಗ್ತಾ ಇದೆ. ಏನೋ ಒಂದು ಸ್ವಲ್ಪ ಗೊತ್ತಿದೆ. ಇವತ್ತಿಗೆ ಈಗ 2 ವರ್ಷದಿಂದ ಕೊರೋನಾ ಆದ್ಮೇಲೆಲ್ಲ ಹಾಗೆ ಆಗ್ತದೆ. ಇವತ್ತು 3 ರೂಲ್ಸ್ ಕೊಡ್ತೀರಾ. ಒಂದು ಹಾಕಿ ಹೋಗೋ ಮಕ್ಕಳಿಗೆ ಇಲ್ಲ ಅಂತೀರ, ಇನ್ನೊಂದು ಕಟ್ಟಡ ಕಾರ್ಮಿಕರು ಸಪ್ರೇಟ್ ಇದೆ, ಒಂದು ರೈತರು ಅಂತಿರಲ್ಲ ಅವ್ರಂತೆ ಅಲ್ಲ ಎಲ್ಲದೂ CSP ಇರುತ್ತೆ. ಅಲ್ಲಿ ಬಂದ ತಕ್ಷಣ ಹಾಕಿ ಎಲ್ಲೂ ಹೋಗುತ್ತಂದ್ರೆ ಬಂದಿಲ್ಲ ಅಂತ ಬಿಡ್ತಾರೆ. ಅದೇ ಸಮಸ್ಯೆ ಆಗ್ತದೆ. ಅದನ್ನ ಹಾಕಿ ನಾವು ಎಷ್ಟು 90% ಅದು ನಾವೇ ದುಡ್ಡಾಗಿ ಕೊಡ್ತೀವಿ. ಅವಾಗ ನಾವು ಯಾಕೆ ರಿಪೋರ್ಟಲ್ಲಿ ತೋರಿಸಿದ್ದೀವಿ. ಶೌಚಾಲಯ 2 ಶೌಚಾಲಯ ಕೊರತೆ ಇದೆ. ಆಮೇಲೆ ಇಂಗ್ಲಿಷ್ ಮೀಡಿಯಂ ಇರೋದ್ರಿಂದ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಇಂಗ್ಲಿಷ್ ಮೀಡಿಯಂ 14 ತರಗತಿಗಳಾಗ್ತವೆ. ಈಗ ಸ್ಕೂಲ್ ಆಲ್ರೆಡಿ ಇದೆ, ಮುಂದೆ 14 ತರಗತಿಗಳಾಗ್ತವೆ. 5 ಜನ ಗೌರ್ಮೆಂಟ್ ಟೀಚರ್ಗಳು 5 ಜನ 14 ತರಗತಿಗಳನ್ನು ಮೇಂಟೈನ್ ಮಾಡಲಿಕ್ಕಾಗುತ್ತೆ. ಗುಣಮಟ್ಟ ಶಿಕ್ಷಣಕ್ಕೆ ಸಹಾಯ ಆಗ್ತದೆ. ಇಂಗ್ಲಿಷ್ ಮೀಡಿಯಂ ಮಾಡಲೇಬೇಕು, ಕ್ರಿಯೇಟ್ ಮಾಡಲೇಬೇಕಾಗುತ್ತೆ. ಅಲ್ಲಿಗೆ ಬರ್ತಾನೆ ಇದೆ. ಶೌಚಾಲಯ ನಮ್ಮ ಪಂಚಾಯತ್ ವ್ಯಾಪ್ತಿ ನನಗೆ 101 106 ಮಕ್ಕಳಿದ್ದಾರೆ ಅಂತಲ್ಲ. ಆಕ್ಚುಲಿ ಶೌಚಾಲಯ ನೀವು ಒಂದ್ ಸ್ವಲ್ಪ ನಮ್ಮ CO ಇದಾರಲ್ಲ, ಶೌಚಾಲಯ ಅಡ್ಗೆ ಕೋಣೆಗೆ ಇಂಪಾರ್ಟೆಂಟ್ ಕೊಡ್ತಾರೆ. ನೀವು ಆಕ್ಚುಲಿ ಯಾರಾದ್ರೂ ಅದರಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಇನ್ನೊಂದು ಇಟ್ಟಿದ್ದಾರೆ. ಅವ್ರದ್ದು ಏನು ಮಾತಿನ ಅಮೌಂಟ್ ಇರಬೇಕಂತ ಇಟ್ಟಿದ್ದಾರೆ. ಅದು ಕ್ಯಾನ್ಸಲ್ ಆಗಿ ಬೇರೆ ಯಾವ ರಾಜಕೀಯ ಯಾವ ಥರ ಆಗುತ್ತೆ. ನಾವು ಶೌಚಾಲಯ ನಮಗೆ ನಮ್ಮ ಪಂಚಾಯತಿಗೆ 3 ಶೌಚಾಲಯ ನಮಗೆ ಯೂಸ್ ಇಲ್ಲ. ನಮ್ಮ ಶಾಲೆ ಆಗ್ತಿದೆ, ಎಲ್ಲ ಶಾಲೆನೂ ಮುಚ್ಚೋಗಿದೆ. ಕೊಬ್ಬರಿ ಕೊಡವಾಡಿ ಎಲ್ಲ ಶಾಲೆ ಮುಚ್ಚೋಗಿದೆ. ಕೊಡಕ್ಕಿಲ್ಲ ಆಪ್ಷನ್. ನಾವೇನು ಮಾಡ್ತೀವಿ, ಹೈಸ್ಕೂಲ್ಗೆ ಕೊಡ್ತಾ ಬರ್ತೀವಿ. ಶೌಚಾಲಯ ಜಾಸ್ತಿ ಆಗಿದೆ. ಅಲ್ಲಿ 101 102 ಮಕ್ಕಳಿಗೆ ಕಂಪಾರ್ಟ್ಮೆಂಟ್ ಕಡಿಮೆ ಇದೆ. ಸಾಧಾರಣ 20 ವರ್ಷ ಶೌಚಾಲಯ ಆಗಿದೆ. ಈ ಸಲ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ 100% ಶೌಚಾಲಯ ಅಂತ ಬೇರೆ ಎಲ್ಲರೂ ನಾವು ಹೇಳೋಲ್ಲ. ಶೌಚಾಲಯ ಒಂದು ನೀವು ಮನೆ ಬಂದಿರೋ ಕೊಡ್ತೀವಿ ಅಂತ ಹೇಳಿ 2 ಘಟಕ ಹೇಳಿ ನಾವು ಮನೆ ಮಾಡಿ 2 ಘಟಕನ ಕೊಡ್ತೀವಿ ಅಂತ ಹೇಳಿದ್ವಿ. ತೋರಿಸಿ ನಾವು ಎಲ್ಲರೂ ಸೇರಿ ಹೋಗಿ ಭೇಟಿ ಮಾಡಿ 100% ಇದರಲ್ಲಿ ಅನುದಾನ ಇರ್ತದೆ, ಗ್ರ್ಯಾಂಟ್ ಅಲ್ಲಿ ಮಾಡ್ತೀವಿ. ನೀವು ಹತ್ರನೇ ಭೇಟಿ ಮಾಡಬೇಕು. ಒಂದಲ್ಲ 2 ಸಲ. ಯಾಕಂದ್ರೆ ನಮ್ಮ ಸಾಹೇಬರು ಆಸಕ್ತಿ ಇದ್ದಾರೆ, ಬೇರೆ ಏನೋ ಮಾಡ್ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. ಶೌಚಾಲಯಕ್ಕೆ ಮಾತ್ರ ನಾನು 100% ಶೋರ್ ಕೊಡ್ತೀವಿ. 1-2 ಸಲ ಹೋಗಿ ಭೇಟಿ ಮೂವತ್ತೆರಡು ಶೌಚಾಲಯ ಪಾಸ್ ಆಗಿದೆ. 33 ದುಡ್ಡಿಲ್ಲ ಅಂತ ನಮ್ಮ 33 ಇತ್ತು. 33 2 ಪಾಸ್ ಆಗಿದೆ. ಗ್ರಾಮ ಪಂಚಾಯತ್ ಓದ್ಕೊಂಡು ಹಾಗೆ ಇಟ್ಟಿದ್ದಾರೆ. ಏನು ಮಾಡಿ ನಮ್ಮ ಬೇಕು ಗ್ರಾಮ ಪಂಚಾಯತ್ ಇನ್ನೂ ಇದೆ. 32 ಲಾಸ್ಟ್ ಆಯ್ತು ನಮ್ದು. ಕೆಲವು ಸಾಲಗಳಲ್ಲಿ ಕಡಿಮೆ ಮಕ್ಕಳಿರ್ತಕ್ಕಂಥ ಸಾಲಿಗೆ 5 ಲಕ್ಷ ಇರ್ತದೆ. ಇಲ್ಲಿ ಮಕ್ಕಳಿದೆ. ಮತ್ತೆ ನಾನು ಹೇಳಿ ನೀವು ಕಂಡಂತೆ ಹೋಗೋಣ. SPMC ಅಧ್ಯಕ್ಷರು ಯಾರು ಸದಸ್ಯರು ಮಾತಾಡ್ತಾರೆ. ಎಷ್ಟು ಎಷ್ಟು
ಈ ವರದಿ ಕುರಿತು ನಮ್ಮ STMC ಅಧ್ಯಕ್ಷರಾದ ಮನೋಹರ್ ಅವರು ಮಾತನಾಡುತ್ತಾರೆ. ಇದನ್ನ PDO ಸರಾದ ರವಿರಾಜ್ ಹಾಗೂ ನಮ್ಮ ಹೊಸನಗರ ತಾಲೂಕು ಪಂಚಾಯತಿಯ ಸಮನ್ವಯ ಅಧಿಕಾರಿಗಳಾದ ನಾಯಕರವರೇ ಹಾಗೂ ದೇವೇಂದ್ರ ಅಧಿಕಾರಿಗಳಾದ ದೇವೇಂದ್ರ ಅವರೇ ಹಾಗೂ ಎಲ್ಲ ಶಿಕ್ಷಕರೇ ಈ ದಿನ 2023-24ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮ ದೇವೇಂದ್ರ ಪ್ರಸಾದ್ ಅವರು ಇದು ಶಾಲೆಯ ಬಗ್ಗೆ 136 ಏನು ಮಾರ್ಗಸೂಚಿಗಳು ಏನು ಸರ್ಕಾರದ ಬಿಡುಗಡೆ ಮಾಡಿದ್ದಾರೆ ಎಲ್ಲ ಸಮಗ್ರವಾಗಿ ನಡೀತಾ ಇದೆಯಾ ಇಲ್ಲವೇ ಅನ್ನೋದ್ರ ಬಗ್ಗೆ 3ರಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಹಾಗಾಗಿ ಅದು ಕೊಟ್ಟಿರೋ ಮಾಹಿತಿ ಸರಿಯೇ ತಪ್ಪು ಅಂತ ಹೇಳ್ಕೊಂಡು ಅದನ್ನ ಪರಿಶೀಲನೆ ಮಾಡಿದ್ರೆ ತಮ್ಮ ಅಭಿಪ್ರಾಯ ಕೇಳಲಿಕ್ಕೆ ಇವತ್ತು ಈ ಸಭೆಯನ್ನು ಕರೆದಿರೋದು. ಹಾಗಾಗಿ ನೀವು ಏನಾದರೂ ಇದರಲ್ಲಿ ಪ್ರಾಬ್ಲಮ್ ಇದ್ರೆ ಅವರು ಕೊಟ್ಟಿರೋ ವರದಿ, ಈಗ ಮಕ್ಕಳನ್ನ ಅವರು ಪ್ರತ್ಯೇಕವಾಗಿ ಕೂರಿಸಿ ವರದಿ ತಗೊಂಡಿದ್ದಾರೆ, ಆಮೇಲೆ ಟೀಚರ್ಸ್ ವರದಿ ತಗೊಂಡಿದ್ದಾರೆ, ಆಮೇಲೆ ಶಾಲೆಯಲ್ಲಿ ಮೇಂಟೈನ್ ಬಿಲ್ಲು ಇನ್ನೊಂದು ವರದಿ ತಗೊಂಡಿದ್ದಾರೆ. ಅದೆಲ್ಲವನ್ನು ನಿಮ್ಗೆ ಓದಿ ಹೇಳಿದ್ದಾರೆ. ಅದೇನಾದ್ರು ಅದರಲ್ಲಿ ಏನೋ ತಪ್ಪು ನಡೀತಾ ಇದೆಯಾ ಇಲ್ಲವೇ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ನಮ್ಮ ಅಭಿಪ್ರಾಯ STMC ಹಾಗೂ ಪೋಷಕರನ್ನ ಸಭೆ ಕರೆದ ಕಾರಣನೇ ಅದು. ಹಾಗಾಗಿ ಏನಾದ್ರು ಪ್ರಾಬ್ಲಮ್ ಇದ್ರೆ ನೀವು ಅವ್ರ ಎದುರುಗಡೆ ಇವತ್ತು ಅದನ್ನ ಹೇಳ್ಬಿಡಿ. ಏನಾದ್ರು ಪ್ರಾಬ್ಲಮ್ ಇದ್ರೆ, ಈಗ ಅಡುಗೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಇನ್ನೊಂದರಲ್ಲಿ ಅಡುಗೆ ಸಮರ್ಪಕವಾಗಿ ಮಾಡ್ತಾ ಇದ್ದಾರಾ, ಅಥವಾ ಅಡುಗೆ ಮನೆ ಸ್ವಚ್ಛತೆ ಇದೆಯಾ, ಅಥವಾ ಟೀಚರ್ಸ್ ಸಮಯಕ್ಕೆ ಕರೆಕ್ಟಾಗಿ ಶಾಲೆಗೆ ಬರ್ತಾ ಇದ್ದಾರಾ, ಅಥವಾ ಪಾಠವನ್ನು ಕರೆಕ್ಟಾಗಿ ಮಾಡ್ತಾ ಇದ್ದಾರಾ ಮಕ್ಕಳಿಗೆ ಇಲ್ವಾ, ಇದನ್ನೆಲ್ಲವನ್ನು ನಿಮ್ಮ ಅಭಿಪ್ರಾಯ ಕೇಳಿದ್ದಾರೆ. ನೀವೇನು ಮುಜುಗರ ಇಲ್ಲದೆ ಏನಾದ್ರು ಸಮಸ್ಯೆಗಳಿದ್ರೆ ಅವ್ರ ಹತ್ರ ಹೇಳ್ಕೊಳ್ಳಿ. ಯಾಕಂದ್ರೆ ಈ ವರದಿ ಅವರು ಸರ್ಕಾರಕ್ಕೆ ನೀಡುವ ವರದಿ. ಈಗ ಇಲ್ಲಿಗೆ ಇವರ ಲೆವೆಲಿನಲ್ಲ, ಇಲ್ಲಿಂದ ಮೇಲೆ ಸರ್ಕಾರ ಲೆವೆಲಿಗೆ ಹೋಗುವ ಒಂದು ವರದಿ. ಹಾಗಾಗಿ ಸಮರ್ಪಕವಾಗಿ ಮಾಹಿತಿ ಕೊಡಿ ಅಂತ ಹೇಳ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಹಾಗಾಗಿ ತಮಗೆ ಎಲ್ಲ ಮಾಹಿತಿಯನ್ನು ಚೆನ್ನಾಗಿ ನೀಡಿದ ಎಲ್ಲ ಅಧಿಕಾರಿಗಳಿಗೂ ವಂದಿಸ್ತಾ ಹಾಗೂ ನಮ್ಮ ಅಧ್ಯಕ್ಷರಿಗೂ ವಂದಿಸ್ತಾ ನನ್ನ ಮಾತಾಡ್ತೀನಿ. ತಮ್ಮ ಅಭಿಪ್ರಾಯ ಇವರಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಲತಾ ಮೇಡಮ್ ಅವರು 2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಈಗ ಅಂತಿಮ ಘಟ್ಟವನ್ನು ತಲುಪಿದೆ. ಈಗ 14/1/2026 ಹಾಗೂ 17/1/2026 ಸಮಗ್ರವಾಗಿ ನಮ್ಮ ಶಾಲೆಯ ಎಲ್ಲ ದಾಖಲಾತಿಗಳಿಂದ ಹಿಡಿದು ಭೌತಿಕ ಹಾಗೂ ಬೌದ್ಧಿಕ ಸೌಲಭ್ಯಗಳ ಬಗ್ಗೆ ಸವಿಸ್ತಾರವಾಗಿ 134 ಕಾಲಂ ಅಡಿಯಲ್ಲಿ ಪರಿಶೋಧನೆಯನ್ನು ಮಾಡಿರ್ತಾರೆ. ಅದರ ವರದಿಯನ್ನು ನಿಮ್ಮ ಮುಂದೆ ಮಂಡಿಸಿದ್ದಾರೆ. ಹಾಗೆ ನಾವು ಕೂಡ ಎಲ್ಲ ಶಿಕ್ಷಕರು ನಿಷ್ಪಕ್ಷಪಾತವಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಅನ್ನೋ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿದೆ. ನಮ್ಮಲ್ಲಿ ಏನಾದರೂ ಕುಂದುಕೊರತೆಗಳು ಇದ್ರೂ ಕೂಡ ಅವರು ಹೇಳಿದ ರೀತಿಯಲ್ಲಿ ನೀವು ಅದನ್ನು ಮುಕ್ತವಾಗಿ ವ್ಯಕ್ತಪಡಿಸ್ಬೋದು. ನಿಮ್ಮ ಸಹಕಾರ, ಪೋಷಕರ ಸಹಕಾರ, STMC ಸಹಕಾರ ಇದ್ದರೆ ನಮ್ಮ ಶಾಲೆಯನ್ನು ಉತ್ತಮವಾಗಿ ಮುಂದುವರಿಸಿಕೊಂಡು ಹೋಗ್ಬೋದು. ಇಲ್ಲಿ ಅವರು ಏನೋ ಬದಲಾವಣೆಯನ್ನು ಏನಾದರೂ ಮಾಡಿಕೊಳ್ಳೋದಕ್ಕೆ ನಮಗೆ ಅನುಪಾಲನೆಯನ್ನು ನೀಡಿದಾಗ ನಾವು ಅದನ್ನು ಅನುಪಾಲನೆಯನ್ನು ಮಾಡಿ ನಮ್ಮ ಶಾಲೆಯ ಎಲ್ಲ ಸೌಲಭ್ಯಗಳನ್ನು, ಪಾಠ ಪ್ರವಚನಗಳನ್ನು ಉತ್ತಮಪಡಿಸಿಕೊಂಡು ಈ ಶಾಲೆಯನ್ನು ಇನ್ನೂ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕುಂದುಕೊರತೆಗಳಿದ್ರೂ ಕೂಡ ನೀವು ಮುಕ್ತವಾಗಿ ನಮ್ಮೊಂದಿಗೆ ಹಂಚ್ಕೋಬೋದು. ನಿಮ್ಮ ಮಕ್ಕಳ ಕಲಿಕೆಯಲ್ಲಾಗಲಿ ಯಾವ ವಿಚಾರದಲ್ಲಾಗಲಿ ಕೂಡ ಈ ಒಂದು ಪರಿಶೋಧನೆಗಳು ಆಗಾಗ ಆಗ್ತಾ ಇರೋದು ಶಾಲೆಯ ಎಲ್ಲ ದೃಷ್ಟಿಯಿಂದಲೂ ಉತ್ತಮ ಅಂತ ನನ್ನ ಅಭಿಪ್ರಾಯ ಬರ್ತಾ ಇದೆ. ಯಾಕಂದರೆ ಪರೀಕ್ಷೆ ಇದ್ದರೆ ಮಾತ್ರ ಮಕ್ಕಳು ಓದ್ತಾರೆ. ಅದು ಒಂದು ಪರೀಕ್ಷಾ ಈಗ ನಮ್ಮ ಹೊಸ ಶಿಕ್ಷಣ ನೀತಿಯಲ್ಲಿ ಪರೀಕ್ಷೆಯನ್ನೇ ಕಡಿಮೆ ಮಾಡಬೇಕು. ಈಗ ನಾವು ಮಾಡ್ತಾ ಇರೋದು ಹಾಗೇನೆ, ನಿರಂತರ ಮೌಲ್ಯಮಾಪನ ನಡೀತಾ ಇದೆ. ಪರೀಕ್ಷೆ ಅಂತ ಇಲ್ಲ, ನಾವು ಬರೇ ಈಗ ಮಾರ್ಗದರ್ಶಿಗಳು, ಶಿಕ್ಷಕರು ಮಾರ್ಗದರ್ಶಿಗಳಾಗಿದ್ದೀವಿ. ನಾವು ಶಿಕ್ಷಕರಲ್ಲ. ಈಗ ಬಹುತೇಕ ಸುಮಾರು ವರ್ಷ ಅಲ್ಲ, 5-6 ವರ್ಷನೇ ಆಯಿತು ನಾವು ಫೆಸಿಲಿಟೇಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ನಿಮಗೆ ಮಕ್ಕಳಿಗೆ ಮಾರ್ಗ ತೋರಿಸೋದು, ಪೋಷಕರಿಗೂ ಕೂಡ ಇದೆ ಅನ್ನುವಂತಹ ಅಭಿಪ್ರಾಯವನ್ನು ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗೆ ಈ ರೀತಿಯ ಒಂದು ಲೆಕ್ಕ ಪರಿಶೋಧನೆಗಳು ಆಗಾಗ ಆಗ್ತಾ ಇದೆ. ನಮ್ಮ ಇಲಾಖೆಯವರು ಮಾಡ್ತಾ ಇದ್ದಾರೆ, ಯಾವಾಗ ಮಾಡ್ತಾರೆ.
ಈ ಶಾಲೆಯ ಇತಿಹಾಸದಲ್ಲಿ ಇದು ಪ್ರಥಮ ಸಾಮಾಜಿಕ ಪರಿಶೋಧನೆಯಾಗಿದೆ. ಇದರಿಂದ ನಮಗೂ ತುಂಬಾ ಉತ್ತಮವಾದ ಕಾರ್ಯಕ್ರಮ ಅಂತ ಹೇಳಿ ನನ್ನ ಅಭಿಪ್ರಾಯ. ಏನಾದರೂ ಕುಂದುಕೊರತೆಗಳಿದ್ದರೆ ಹೇಳಿ. ಈಗ ಈ ಒಂದು ಪರಿಶೋಧನೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಅಧಿಕಾರಿಗಳಿಗೆ ವಂದಿಸ್ತಾ, ನಿಮಗೂ ಕೂಡ ವಂದಿಸ್ತಾ ನನ್ನ ಈ ಅಭಿಪ್ರಾಯವನ್ನ ಈ ಕಾರ್ಯಕ್ರಮದ ಕುರಿತು ನಮ್ಮ ಅಭಿಪ್ರಾಯವನ್ನು ಹೇಳಿದಂತ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ರವಿರಾಜ್ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಈ ಕಾರ್ಯಕ್ರಮದ ಕುರಿತು ಮಾತನಾಡುತ್ತಾರೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಪೋಷಕರೇ ಹಾಗೂ ಎಲ್ಲ ಶಾಲಾ ಶಿಕ್ಷಕರೇ, ಮುಖ್ಯವಾಗಿ ಇವತ್ತು ದಿನ ಶಿಕ್ಷಣ ಇಲಾಖೆ ಮೂಲಕ ನಮ್ಮ ಜಿಲ್ಲಾ ಪಂಚಾಯಿತಿ ಅಂಡರಲ್ಲಿ ನಮ್ಮ ಪಂಚಾಯಿತಿಯನ್ನು ಸೇರಿದಂತೆ ಈ ಶಿಕ್ಷಣ ವ್ಯವಸ್ಥೆಯಲ್ಲೂ ಸಹ ಸಮಗ್ರ ಶಿಕ್ಷಣದಲ್ಲಿ ಆಡಿಟ್, ಸೋಷಿಯಲ್ ಆಡಿಟ್ ಅಂತ ಹೇಳಿ ನಮ್ಮ ಗ್ರಾಮ ಪಂಚಾಯಿತಿ ನಡೀತದೆ. ಅದೇ ರೀತಿ ಶಾಲೆಯಲ್ಲೂ ಸಹ ಆಡಿಟ್ ಪ್ರಕ್ರಿಯೆ ನಡೀತಾ ಇದೆ. ಖುಷಿ ವಿಚಾರ. ಯಾಕೆಂದರೆ ಇವತ್ತು ಖಾಸಗಿ ಶಾಲೆಗಳಲ್ಲಿ ನಿತ್ಯ ಪೇರೆಂಟ್ಸ್ ಮೀಟಿಂಗು ಅದು ಏನು ಜವಾಬ್ದಾರಿ, ಅಲ್ಲಿ ಹಣವಂತರ ವ್ಯವಸ್ಥೆ ಇರ್ತದೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಸ್ವಲ್ಪ ಬಡ ಮಧ್ಯಮ ವರ್ಗದವರು, ಕೂಲಿ ಕಾರ್ಮಿಕರ ಮಕ್ಕಳು ಬರ್ತಾರೆ. ಅಂಥ ಶಾಲೆಗಳನ್ನು ಸಹ ಉತ್ತಮ ರೀತಿಯಲ್ಲಿ ಇರಬೇಕು, ಅಲ್ಲೂ ಸಹ ಒಳ್ಳೆಯ ರೀತಿ ಶಿಕ್ಷಣ ಸಿಗಬೇಕು ಅನ್ನೋ ಉದ್ದೇಶದಿಂದ ಪರಿಶೋಧನೆಯನ್ನು ಮಾಡ್ತೇವೆ. ಅಂತ ಹೇಳಿದ್ರೆ ನಮ್ಮಲ್ಲಿ ಸಹ BO, EO, DRC, CRP ಎಲ್ಲ ಇದ್ದಾರೆ. ಅವ್ರನ್ನ ಬಿಟ್ಟು ಇವ್ರನ್ನ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಪಾರದರ್ಶಕವಾಗಿ ಇದನ್ನು ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಮಾಡ್ತಿದ್ದಾರೆ. ಇವತ್ತೊಂದು ಸರ್ಕಾರಿ ಶಾಲೆ ಉಳಿಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಪೇರೆಂಟ್ಸ್ಗಳ ಪಾತ್ರ, STMCಗಳ ಪಾತ್ರ ಬಹುಮುಖ್ಯವಾಗಿದೆ. ಯಾಕೆಂದ್ರೆ ಅವ್ರಿಲ್ಲ ಅಂತ ಹೇಳಿದ್ರೆ ಈಗ ಯಾವ ಶಾಲೆಯಲ್ಲಿ STMC ಚೆನ್ನಾಗಿರ್ತದೆ ಮತ್ತೆ ಒಳ್ಳೆಯ ಶಿಕ್ಷಕರಿದ್ದಾರೋ ಆ ಶಾಲೆಗಳು ಮಾತ್ರ ಉಳಿತದೆ. ಯಾಕೆಂದ್ರೆ ನಮ್ಮ ಶಾಲೆ ಪಂಚಾಯತಿ ವ್ಯಾಪ್ತಿಯೇ ಮುಖ್ಯವಾಗಿ ಉದಾಹರಣೆ. ಯಾಕೆಂದ್ರೆ 4-5 ಶಾಲೆಗಳು ಮುಚ್ಚೋದು, ಅಲ್ಲಿ ನಮ್ಮ ಪಂಚಾಯತಿಯಿಂದ ಯಾವುದೇ ಅನುದಾನ ಕೊಡಬೇಕು ಅಂದ್ರೂ ಅಲ್ಲಿ ಯಾರು ಮಕ್ಕಳೇ ಇಲ್ಲ, ಒಬ್ರು ಇಬ್ರು ಮಕ್ಕಳಿದ್ದಾರೆ. ಅಲ್ಲಿ ದೊಡ್ಡ ದೊಡ್ಡ ಅನುದಾನ ಕೊಡಲಿಕ್ಕೂ ನಮಗೆ ಆಸಕ್ತಿ ಇಲ್ಲ. ಆದರೆ ಈ ಶಾಲೆಯಲ್ಲಿ 3 ವರ್ಷದಲ್ಲಿ 101, 103, 106 ಮಕ್ಕಳು ಈ ಶಾಲೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಬಹಳ ಖುಷಿ ವಿಚಾರ. ಆಮೇಲೆ ಇದೇ ರೀತಿ ಶಾಲೆಯನ್ನು ನಡ್ಸ್ಕೊಂಡು ಹೋಗಿ. ಯಾಕೆಂದ್ರೆ STMC ಅವರಿಗೇನು ಇಲ್ಲಿ ಅನುದಾನ ಬರಲ್ಲ, ಇರೋಂಥದ್ದನ್ನೇ ತಿಂಗಳಿಗೆ ಒಂದು ಮೀಟಿಂಗ್ ಅಂದ್ರೆ ಅವ್ರದ್ದು ಕೆಲಸದ ಒತ್ತಡ ಇರ್ತದೆ. ಅದರಲ್ಲಿ ಶಾಲೆಗಾಗಿ ಮೀಸಲಿಟ್ಟು ಪ್ರಾಮಾಣಿಕತೆಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಮುಖ್ಯವಾಗಿ ಮತ್ತೆ ಇಲ್ಲಿ ಸಹ ಚಂದದಾದಂಥ ಗಾರ್ಡನ್ ವ್ಯವಸ್ಥೆ ಇರ್ಬೋದು. ಮೊನ್ನೆ ಪೇಂಟ್ ವ್ಯವಸ್ಥೆಯನ್ನು ಎಲ್ಲರೂ ಸೇರಿ ಮಾಡಿದ್ರು ಅನ್ನೋದು ನನಗೆ ಭಾಳ ಖುಷಿ ಆಯಿತು. ಯಾಕೆಂದರೆ ನಾನು ಪೇಪರಲ್ಲೂ ನೋಡಿದೆ ಮತ್ತು ವಾಟ್ಸಪ್ ಗ್ರೂಪಲ್ಲೆಲ್ಲ ನೋಡಿದೆ. ಯಾಕೆಂದರೆ ಇವತ್ತು ಒಂದು ಪೇಂಟಿಂಗ್ ಮಾಡಬೇಕು ಅಂತ ಹೇಳಿದ್ರು ಒಂದು 5-6 ಲಕ್ಷಗಳು ಬೇಕು. ಎಲ್ಲರೂ STMC ಅವರು ಸೇರಿ ಈ ಪೇಂಟಿಂಗನ್ನು ನಿರ್ವಹಣೆ ಮಾಡಿದ್ರೆ ನನ್ನ ನಿಜವಾಗ್ಲೂ ಒಳ್ಳೆಯ ವಿಚಾರ ಅಂತ ಹೇಳಿದ್ರೆ. ಈ ಶೌಚಾಲಯ ವ್ಯವಸ್ಥೆಯನ್ನು ಹೇಳಿದ್ದಾರೆ ನಮ್ಮ ಏರಿಯವರಿಗೆ. ನಾನು ಸಹ ಖಂಡಿತವಾಗಿ ಈ ವಿಚಾರವನ್ನು, ಈ ಶಾಲೆಯಲ್ಲಿ 106 ಮಕ್ಕಳು ಇದ್ದಾರೆ ಸರ್, ಒಂದು ಶೌಚಾಲಯ ವ್ಯವಸ್ಥೆ ಮಾಡಿಕೊಡಿ ಅಂತ ನಾನು 100% ಹೇಳ್ತೀನಿ. ಯಾರಾದ್ರೂ STMC ನಮ್ಮ ಜೊತೆಗೆ ಬಂದರೂ ಸಹ ಸಾಹೇಬರನ್ನು ಕುರಿತು ಭೇಟಿ ಮಾಡಿಸಿ ಸರ್ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ನಾನು ಒತ್ತಡ ಹೇಳ್ತೀನಿ ಅಂತ ಹೇಳ್ತಾ ನಮ್ಗೆ 1-2 ಮಾತುಗಳನ್ನ ಆಡ್ಕೊಡೋದಕ್ಕೆ ಎಲ್ಲರಿಗೂ ಸಹ ಅಭಿನಂದನೆ. ಅಧ್ಯಕ್ಷೀಯವಾಗಿ ಮಾಡಿದ ರವಿರಾಜ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಸರ್ವರನ್ನು ವಂದಿಸಲು ನಮ್ಮ ಶಾಲೆಯ ಸಹ ಶಿಕ್ಷಕಿಯರು. ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮಸ್ಥೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಯಡೂರು ಗ್ರಾಮ ಪಂಚಾಯಿತಿಯ ಗ್ರಾಮಾಭಿವೃದ್ಧಿ ಅಧಿಕಾರಿಗಳಾಗಿರುವಂತಹ ರವಿರಾಜ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ತಾಲೂಕು ಹಂತದ ವ್ಯವಸ್ಥಾಪಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾಗೇಶ್ KV ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಒಂದು ಲೆಕ್ಕ ಪರಿಶೋಧನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿ ವರದಿಯನ್ನ ಮಂಡನೆ ಮಾಡಿದಂತಹ ದೇವೇಂದ್ರಪ್ಪ ಸರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ STMC ಅಧ್ಯಕ್ಷರಾದ ಶ್ರೀಯುತ ಮನೋಹರ್ G ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ STMC ಸದಸ್ಯರಾಗಿರುವಂತಹ ಶ್ರೀಯುತ ದಿನೇಶ್ PT ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ STMC ಸದಸ್ಯರಾಗಿರುವಂತಹ
ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಎಸ್ಟಿಎಂಸಿಯ ಸದಸ್ಯರಾಗಿರುವಂತಹ ಶ್ರೀಯುತ ಸುರೇಶ್ ಭಂಡಾರಿ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಎಸ್ಟಿಎಂಸಿಯ ಸದಸ್ಯೆಯಾಗಿರುವಂತಹ ಶ್ರೀಮತಿ ನಾಗರತ್ನ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಎಸ್ಟಿಎಂಸಿಯ ಸದಸ್ಯೆಯಾಗಿರುವಂತಹ ಶ್ರೀಮತಿ ಜ್ಯೋತಿ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಗ್ರಾಮ ಪಂಚಾಯಿತಿಯ ಸದಸ್ಯೆಯಾಗಿರುವಂತಹ ಹಾಗೂ ನಮ್ಮ ಎಸ್ಟಿಎಂಸಿಯ ಸದಸ್ಯೆಯಾಗಿರುವಂತಹ ಶ್ರೀಮತಿ ಪ್ರೇಮ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಎಸ್ಟಿಎಂಸಿಯ ಸದಸ್ಯೆಯಾಗಿರುವಂತಹ ಶ್ರೀಮತಿ ಶಾಯಿರಾಬಾನು ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವಂತಹ ಶ್ರೀಲತಾ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪೋಷಕ ವೃಂದದವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಶಾಲೆಯ ಎಲ್ಲ ಪುಟಾಣಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಎಲ್ಲ ಸಿಬ್ಬಂದಿಯವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ವಂದನಾ ಕಾರ್ಯಕ್ರಮವನ್ನು ಸರ್ವರನ್ನು ವಂದಿಸಿದ ವೀಣಾ ಮೇಡಮ್ ಇವರಿಗೆ ಧನ್ಯವಾದಗಳು. ಈಗ ರಾಷ್ಟ್ರಗೀತೆ ಈ ಕಾರ್ಯಕ್ರಮ ರಾಷ್ಟ್ರಗೀತೆ नायक जय हे भारत भाग्य विधाता पंजाब सिंधु गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय जय